ಸರ್ ಮತ್ತೆ ನಮ್ಮ ಬಾಲ ರಾಜವಾಡಿ ಸರ್ ಅವ್ರು ಬಂದಿಲ್ಲ ಕಾರಣಾಂತರದಿಂದ ನಮ್ಮ ರಿವ್ಯೂ ನಾವು ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಿಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಸ್ವಲ್ಪ ಸುನಿಲ್ ಕಿರಣ್ ಚೇರ್ ಪ್ಲೀಸ್. ಧನ್ಯವಾದಗಳು. ಈಗ ಫಿಲ್ಮ್ ಕಂಡು ಹೇಳಿದ್ದೀನಿ ನಾನು ನಿರ್ಮಾಪಕರಾದ ಈ ಫಿಲ್ಮ್ ಅಲ್ಲಿ ಅದೇ ಇಂತ ಹೇಳಿದ್ರು 3 ಜನ ಹೀರೋ ಸೂಪರ್ ಹೀರೋ. ಸೊ 4 ಡಿಫರೆಂಟ್ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಭೀಮ್ಯಾನ್, ಬ್ಯಾಟ್ ಮ್ಯಾನ್, ಹಲ್ಕ್ ಡಿಫರೆಂಟ್ ಗಂಟೆಗಳು ಮಾಡ್ತಾ ಹೋಗ್ತಾನೆ. ವೇದಿಕೆಯಲ್ಲಿ ಅತಿಥಿಗಳು ಲೇಟಾಗಿ ಬರೋ ಕಾರಣ ಮಧ್ಯೆ ಪ್ರತಿರೋಧಿ ಈ ಮನಿ ಪವರ್, ಮಸಲ್ ಪವರ್, ಮೆನ್ ಪವರ್ ಜಾಸ್ತಿ ಇದ್ದು ಭ್ರಷ್ಟಾಚಾರದಿಂದ ಸಮಾಜವನ್ನು ಹಾಳು ಮಾಡ್ತಿರೋ ಕೆಲವಿದ್ದಾರೆ. ನಾವು ಏನ್ ಮಾಡಿದ್ರು ಯಾರು ಕೇಳೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ನಮಗೆ ಶಕ್ತಿ ಇದೆ ಅಂತ ದುರಂಕಾರದಿಂದ ನಡೆಯೋದಾಗಿದ್ದಾರೆ. ಅವರ ವಿರುದ್ಧ ನಮ್ಮ ನಾಯಕ ನಟರಾದ ಸಂತೋಷ್ ರೆಡ್ಡಿ ಹೀಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಮತ್ತೆ ಹಲ್ಕ್ ಡ್ರೆಸ್ ಹಾಕೊಂಡು ವಿಶಿಷ್ಟವಾದ ಘಟನೆಗಳಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಕೊಲೆ ಮಾಡ್ತಾ ಹೋಗ್ತಾನೆ ಅಂತವ್ರನ್ನ. ಈ ಮನಿ ಪವರ್, ಮಸಲ್ ಪವರ್, ಬ್ಯಾಂಕ್ ಪವರ್ ಜಾಸ್ತಿ ಇರುವಂತಹ, ಎಂ ಪವರ್ ಜಾಸ್ತಿ ಇರುವಂತಹ ವ್ಯಕ್ತಿಗಳನ್ನ ಯಾವ ರೀತಿಯಲ್ಲಿ ಒಬ್ಬ 18 ವರ್ಷ ಬಾಲಕ ಮಟ್ಟ ಆಗ್ತಾನೆ ಅಂತ ಸಂಶಯ ಇರುತ್ತೆ. ಇವ್ರು ನಿಜವಾದ ವಯಸ್ಸು 16, ಫಿಲ್ಮ್ ಅಲ್ಲಿ ವಯಸ್ಸು 18. ಹೆಂಗ್ ಮಟ್ಟ ಆಗ್ತಾನೆ ಅಂತ ಪ್ರತಿಯೊಬ್ಬರು ಸಂಶಯ ಇರುತ್ತೆ. ಅದು ಹೆಂಗೆ ಅಂದ್ರೆ ಇವ್ರು ಮೈಂಡ್ ಪವರ್ ಅನ್ನು ಎಂಪವರ್ ಯೂಸ್ ಮಾಡಿ, ಮೆದುಳಿನ ಶಕ್ತಿಯನ್ನು ಯೂಸ್ ಮಾಡಿ, ಮೈಂಡ್ ಅಲ್ಲಿ ಅವ್ರ ಬ್ರೈನ್ ಗೇಮ್ ಯೂಸ್ ಮಾಡಿ ಪ್ರತಿಯೊಬ್ಬರನ್ನು ಕೊಲೆ ಮಾಡ್ತಾ ಹೋಗ್ತಾನೆ. ಈ ರೀತಿ ವಿಚಿತ್ರವಾದ ಬ್ರೈನ್ ಗೇಮ್ ಅಲ್ಲಿ ಮಾಡ್ತಾ ಹೋಗ್ತಾನೆ. ಸೊ ಹಿರಿಯ ಹೀರೋಗಳು ಧರ್ಮಕೀರ್ತಿರಾಜ್, ಪವನ್ ಎಸ್ ನಾರಾಯಣ್, ಥ್ರಿಲ್ಲರ್ ಮಂಜು ಸರ್ಜಾ ಕೂಡ ಅದು ಮಧ್ಯದಲ್ಲಿ ಸೈನ್ ಆಗುವಂತ ಈ ಬಾಲಕ ಕ್ಯಾರೆಕ್ಟರ್ ವಿಶಿಷ್ಟವಾದದ್ದು. ನಾನು ದರ್ಪಣ, ಪರಿಶುದ್ಧ, ಪಂಚೇಂದ್ರಿಯನ್ ಅವಳೋದಕ್ಕೆ ನಂತರ ಈಗ ಮಾನ್ಸ್ಟರ್ ಫಿಲ್ಮ್ ಮಾಡ್ತಾ ಇದ್ದೀನಿ. 5 ನಿರ್ಮಾಪಕರು ಕೂಡ ಸಂತೋಷವಾಗಿದ್ದಾರೆ ಮತ್ತೆ ಮುಂದೆ ಫಿಲ್ಮ್ ಮಾಡಕ್ಕೆ ಮುಂದಾಗಿದ್ದಾರೆ. ಅದೊಂದು ಸಂತೋಷವಾದ ವಿಷಯ. ಈ ಫಿಲ್ಮ್ ನಾವು 32 ದಿನ ಶೂಟ್ ಮಾಡಿದೀವಿ. ಬೆಂಗಳೂರಿನ ಆಸ್ಪಾಸಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ದೇವರಾಯನದುರ್ಗದಲ್ಲಿ, ಚಿಕ್ಕಮಗಳೂರು ಸುತ್ತಮುತ್ತಲು ಫಿಲ್ಮ್ ಶೂಟ್ ಮಾಡಿ ಮುಗಿಸಿದೀವಿ. ಫಿಲ್ಮ್ ಅಲ್ಲಿ ಫಾರಿನ್ ಲೊಕೇಶನ್ ತೋರಿಸಲಾಗುತ್ತೆ, ಗ್ರಾಫಿಕ್ಸ್ ಬಳಸಿ ಫಾರಿನ್ ಲೊಕೇಶನ್ ತೋರಿಸಲಾಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಅಂತದಲ್ಲಿ ಫಿಲ್ಮ್ ಇದೆ. ಎಡಿಟಿಂಗ್, ಡಬ್ಬಿಂಗ್ ಮುಗಿದು, ಗ್ರಾಫಿಕ್ಸ್ ಮುಗಿದು, ಈಗ ಡಬ್ಬಿಂಗ್ ಸ್ಟೇಜ್ ಅಲ್ಲಿ ಡಬ್ಬಿಂಗ್ ನಡೀತಾ ಇದೆ. ಡಬ್ಬಿಂಗ್ ನಡೆದು ಈಗ 1-2 ತಿಂಗಳಲ್ಲಿ ಫಿಲ್ಮ್ ಮುಗಿಯುತ್ತೆ. ಬರೋ ತಿಂಗಳು ರಿಲೀಸ್ ಮಾಡೋದು ಕೂಡ ಪ್ಲಾನ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್. ಸೊ ಫಿಲ್ಮ್ ಮುಗಿತಾ ಬಂತು. ಫಿಲ್ಮ್ ಅಲ್ಲಿ ನಾಯಕ ನಟಿಯಾಗಿ ಚೈತ್ರ, ಯಾಶಿಕಾ ಅಂಡ್ ರಶ್ಮಿ ವಿರುದ್ಧ 3 ಜನ ನಡೆಸಿದ್ದಾರೆ. ನಮ್ಮ ಅತ್ಯುತ್ತಮವಾದ ಸಂಭಾಷಣೆಯನ್ನು ಬರೆದಿದ್ದಾರೆ ನನ್ನ 20 ವರ್ಷದ ಗೆಳೆಯ ವಿನಯ್ ಮೂರ್ತಿ. ಅಷ್ಟೇ ಅತ್ಯದ್ಭುತವಾದ ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ. ಟೀಸರ್ ನೋಡಿರ್ಬೋದು, ನಮ್ಮ ಸೂರ್ಯೋದಯ ಕ್ಯಾಮರಾಮನ್ ನನ್ನ ಫಸ್ಟ್ ಫಿಲ್ಮ್ ರಿಪೀಟ್ ಆಗಿದ್ದಾರೆ. ಆಯುಷ್ ಸ್ವಾಮಿಯನ್ನು ನಮ್ಮ ಎಡಿಟರ್ ಲೇಟಾಗಿ ಬರೆದಿದ್ದಾರೆ. ಅವರು ಕೂಡ ಅತ್ಯದ್ಭುತವಾದ ಸಂಕಲನವನ್ನು ಮಾಡಿದ್ದಾರೆ, ಎಡಿಟಿಂಗ್ ಮಾಡಿದ್ದಾರೆ. ಟೀಸರ್ ಇಂಗ್ಲಿಷ್ ಸಾಂಗ್ ಕೂಡ ಕಾರಣ ಏನಂದ್ರೆ ಈಗ ಪ್ಯಾನ್ ಇಂಡಿಯಾ ಅಂತ ಪ್ಯಾನ್ ಇಂಡಿಯಾ ಫಿಲ್ಮ್ ಜಾಸ್ತಿ ಹೋಗ್ತಾ ಇದೆ. ನಾವು ಕನ್ನಡ ಫಿಲ್ಮ್ ಹಿಂದಿಯಲ್ಲಿ, ತಮಿಳಲ್ಲಿ, ತೆಲುಗು ಡಬ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಫುಲ್ ಟಾಕಿಂಗ್ ಪೋರ್ಷನ್ ಡಬ್ ಮಾಡ್ತಾರೆ. ಆ ಸಾಂಗ್ ನ ತೆಗೆದು ಬಿಟ್ಟಿರ್ತಾರೆ. ಕನ್ನಡ ಸಾಂಗೇ ಬರಲ್ಲ. ಅಲ್ಲಿ ನಮ್ಮ ಪರಿಶುದ್ಧ ಮೊನ್ನೆ ರೀಮೇಕ್ ಮಾಡಿದ್ವಿ ಹಿಂದಿಯಲ್ಲಿ, ತಮಿಳಲ್ಲಿ. ಸಾಂಗ್ ಜಾಗದಲ್ಲಿ ಬರೀ ವಿಡಿಯೋ ಓಡ್ತಾ ಇದೆ, ಸಾಂಗ್ ಏನು ಬರ್ತಾ ಇಲ್ಲ. ಸಾಂಗ್ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಆಗ್ಬಾರ್ದು ಅಂತ ಕಾರಣಕ್ಕೆ ನಾವು ಆದಷ್ಟು ಅಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರೋ ಜಾಗದಲ್ಲಿ ಇಂಗ್ಲಿಷ್ ಸಾಂಗ್ಸ್ ನ ಬಳಸ್ತೀವಿ. ಬಟ್ ಫಿಲ್ಮ್ ಅಲ್ಲಿ 6 ಕನ್ನಡ ಹಾಡುಗಳಿದೆ. ನಾನೇ ಸಂಗೀತ ಸಾಹಿತ್ಯ ಮಾಡಿದ್ದೀನಿ. ಹಾಡುಗಳನ್ನ ಪ್ರಿಯಾದವ್, ಶ್ರುತಿ ಬೇಡೆ, ಅನುರಾಧ ಭಟ್ ಅತ್ಯುತ್ತಮವಾದ ಸಿಂಗರ್ಗಳು ತುಂಬಾ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈಗ ನಾವು ಟೀಸರ್ ಮತ್ತೆ ಒಂದು ಸಾಂಗ್ ಮಾತ್ರ ತೋರಿಸಿದ್ವಿ. ಕಂಟೆಂಟ್ ಡೀಟೇಲ್ ಈಗ ಅದ್ರ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡಲ್ಲ ಅಂದ್ಬಿಟ್ಟು ಒಂದು ಕಂಟೆಂಟ್ ಮಾತ್ರ ಬಿಟ್ಟಿದ್ದೀವಿ. ಅದರಲ್ಲಿ ಟೀಸರ್ ಮತ್ತೆ ಇಂಗ್ಲಿಷ್ ಸಾಂಗ್ ನೋಡಬಹುದು. ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ. ಕನ್ನಡ ಫಿಲ್ಮ್ ಬಿಸ್ನೆಸ್ ಆಗ್ತಿಲ್ಲ, ಓಡ್ತಿಲ್ಲ ಅಂತ ಹೇಳುವಂತ ಟೈಮಲ್ಲಿ ನಮ್ಮ ಫಿಲ್ಮ್ ಓಡ್ತಾ ಇದೆ. 1 ತಿಂಗಳು ಇಂಡಸ್ಟ್ರಿ ಬ್ಯಾನ್ ಅಂತ ಹೇಳಿದ್ರು. ನಾವು 1 ತಿಂಗಳಲ್ಲೇ 3 ದಿನ ಶೂಟಿಂಗ್ ಮಾಡಿದ್ವಿ. ಇನ್ನೊಂದು 3 ದಿನ ಇನ್ನೊಂದು ಫಿಲ್ಮ್ ಕೂಡ ಶೂಟಿಂಗ್ ಮಾಡಿದ್ವಿ. 4 ಹೇಳಿದ್ದಾರೆ, ನಿರ್ಮಾಪಕರಿದ್ದಾರೆ. ನಮ್ಮ ಹಿರಿಯ ನಿರ್ಮಾಪಕರಾದ ಹರೀಶ್ ಸರ್ ಜೊತೆ ಜಸ್ಟಿಸ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಸುಬ್ರಹ್ಮಣ್ಯ ಸರ್ ಜೊತೆ ಲೆಕ್ಚರ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಬಂದಿರೋದು ತುಂಬಾ ಸಂತೋಷ. ಫಿಲ್ಮ್ ಇಂಡಸ್ಟ್ರಿ ಎಲ್ಲರಿಗೂ ನಾವು ಕೆಲಸ ಮಾಡ್ತೀವೋ ಅದನ್ನು ಓಡುತ್ತೆ. ಫಿಲ್ಮ್ ನೋಡುವಂತ ಪ್ರೇಕ್ಷಕರು ಇದೇ ಇದ್ದಾರೆ. ನಾವು ಕಮ್ಮಿ ಬಜೆಟ್ ಅಲ್ಲಿ ಪ್ಲಾನ್ ಮಾಡಿ ಮಾಡರೇಟ್ ಬಜೆಟ್ ತುಂಬಾ ಅತ್ಯದ್ಭುತವಾದ ಕೆಲಸ ಮಾಡಿ, ಶ್ರಮ ವಹಿಸಿ ಒಳ್ಳೆ ಫಿಲ್ಮ್ ಮಾಡಿದ್ರೆ ಪ್ರೇಕ್ಷಕರು ಸ್ವೀಕರಿಸ್ತಾರೆ, ಫಿಲ್ಮ್ ಓಡುತ್ತೆ ಅಂತ ನಂಬಿ ಫಿಲ್ಮ್ ಮಾಡಿದ್ದೀನಿ. ನೀವೆಲ್ಲ ಕೈ ಹಿಡಿದು ಫಿಲ್ಮ್ ನೋಡ್ತೀರ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಧನ್ಯವಾದ. ಪ್ರಶ್ನೆ ಏನಾದ್ರೆ ಕೇಳ್ಬೋದು. ಬರ್ತೀನಿ ಜುಲೈ 8ರಲ್ಲಿ. ಮಾತಿನಷ್ಟೇ ಫಾಸ್ಟ್ ಆಗಿರುತ್ತೆ ಸಿನಿಮಾ. ಮಾತು ಸ್ಲೋ ಹೇಳಿದ್ದೀನಿ. ಕಷ್ಟಪಟ್ಟು ಕಾಮ ಫುಲ್ ಬಾಕಿ ಅಲ್ಲಿ ವರ್ಷ ಹೇಳ್ತಾ ಬಂದ್ರು ವ್ಯಕ್ತಿಗಳಿ ಅಂತ. ವರ್ಷ ಇರ್ತಾರೆ, ವಾರ್ನ್ ಮಾಡ್ತಾ ಇರ್ತಾರೆ, ಪ್ರಾಂಪ್ಟ್ ಮಾಡ್ತಾ ಇರ್ತಾರೆ ಸ್ಲೋ ಅಂತ ಹೇಳಿದ್ರೆ ಆದಷ್ಟು ವ್ಯಕ್ತಿಗೆ ಮಾತ್ರ ಟ್ರೈ ಮಾಡಿದ್ದೀನಿ. ಮೆತ್ತಿಗೆ ಬಂತು ಇವಾಗ. ಜಗದೀಶ್ ಅಲ್ಲ ಮೆತ್ತಿಗೆ ಮಾತಾಡಿದ್ರೆ ಕಾರ್ತಿಕ್. ಮೊದಲನೇ ಸಲ ಮೀಡಿಯಂ ಮುಂದೆ ಬಂದಿದ್ದೀನಿ. ಮೀಡಿಯಂ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರಗಳು. ನನ್ನ ಮಗನ ನಾನು ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಸ್ವಲ್ಪನೇ ಮಾತಾಡ್ತೀನಿ. ನನ್ನ ಮಗನ ಮೀಡಿಯಂ ಮಾಡಲಲ್ಲಿ ಇಕ್ತಾ ಇದ್ದೀನಿ. ಮೀಡಿಯಾ ತೊಗೊಂಡೋಗಿ ಜನರು ಮಾಡಲ್ ಇಕ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬೈತಾರೆ ನನ್ನ ಈ ವಯಸ್ಸಿಗೆ ಮಗನ ಎಜುಕೇಷನ್ ಬಿಟ್ಬಿಟ್ಟು ಈ ಥರ ಮಾಡ್ತಾ ಅಂದ್ಬಿಟ್ಟು. ಎಜುಕೇಷನ್ ಏನು ಇದು ಮಾಡಿಲ್ಲ, ಚೆನ್ನಾಗಿ ಓದ್ತಾನೆ. ಅವ್ರದ್ದೊಂದು ಆಸಕ್ತಿ ಮೊದಲಿಂದ ಸಿನಿಮಾ ಉಚ್ಚಾಕೊಂಡ್ಬಿಟ್ಟು 3 ಸಿನಿಮಾದಲ್ಲಿ ಬೇರೆ ಕಡೆ ಆ್ಯಕ್ಟ್ ಮಾಡ್ದ. ಥಿಯೇಟ್ರಿಗೆ ಬರಲಿಲ್ಲ. ಒಂದು
ಇವನು ಬಿಡಪ್ಪ ಯಾವ ಸಿನಿಮಾ ಥಿಯೇಟರ್ ಬರಲ್ಲ ಯಾವುದಿಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದನು. ನೋವಾಗಿದ್ದಾಗ ನಾನು ಕೇಳಿದೆ ಯಾಕಮ್ಮ ಅಂತ ಹೇಳ್ಬಿಟ್ಟು. ನನಗೆ ಆಸಕ್ತಿ ಇದೆ, ನಾನು ಜನರ ಮುಂದೆ ಹೋಗ್ಬೇಕು, ಜನರು ಸೇವೆ ಮಾಡಬೇಕು, ಮಾಡ್ತೀನಿ ಅಂತ ಕೇಳಿದಾಗ ನಾನು ಇವನು ಹೆಂಗಿರೋ ಮಾಡೋಕ್ಕಾಗೋದು, ಆಗಲ್ಲ, ಹುಡುಗ ಏನೋ ಚಿಕ್ಕ ಹುಡುಗ ಅಂತ ಹೇಳ್ಬಿಟ್ಟು ಭಾಳ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಾಗ ಇವರು ಕಾರ್ತಿಕ್ ಸರ್ ಸಿಕ್ಕಿದಾಗ, ಕಾರ್ತಿಕ್ ಸರ್ ಕುಮಾರ್ ನಾಯ್ಕ ಅಂತ ನಾನು ಭೇಟಿ ಮಾಡಿಸಿದಾಗ ನಾನು ಅವ್ರ ಹತ್ರ ಮಾತಾಡಿದೆ, ಹೆಂಗೆ ಮಾಡೋದು, ನಾನು ಹಿಂಗೆ ಮಾಡಲೇಬೇಕು, ನಾನು ಸಿನಿಮಾ ಮಾಡ್ತೀನಿ, ನಾನು ಶೋಕಲ್ಲ, ಮಗ ಒಂದು ಆಸಕ್ತಿ ಇದೆಯಲ್ಲ ಜನರ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಆಸಕ್ತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಶೋಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರ್ ಈ ಥರ ಮಾಡ್ಬೋದು, ಸ್ಪೈಡರ್ ಮ್ಯಾನು, ಸೂಪರ್ ಮ್ಯಾನು ಈ ಟೈಪಲ್ಲಿ ಒಂದು ಕತೆ ತುಂಬ ಚೆನ್ನಾಗಿದೆ ಅಂದರು. ಅದಕ್ಕೆ ನಾನೊಂದು ಸ್ವಲ್ಪ ನಮ್ದೊಂದು ಸ್ವಲ್ಪ ರಿಯಲ್ ಘಟನೆಗಳು ಒಂದು ಸ್ವಲ್ಪ ಕೊಟ್ಟೆ, ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು. ಓಕೆ ನಾನು ಅಕ್ಷಯ ಮಾಡ್ತೀನಿ ಸರ್, ತುಂಬ ಚೆನ್ನಾಗಿದೆ ನಿಮ್ದು ಅಂತ ಹೇಳಿದ್ರು. ರಿಯಲ್ ಸ್ಟೋರಿಗಳು ಅಂದರೆ ನಮ್ಮ ಮಕ್ಕಳಿಗಾಗಿದ್ದಂಥ ಕಾಲೇಜುಗಳಲ್ಲಿ ಏನಾಗಿದ್ದಾವೆ, ಯಾವ ಥರ ಇವತ್ತು ಸಮಾಜದಲ್ಲಿ ನಡೀತಾ ಇದೆ ಅನ್ನೋದೊಂದು ವಿಚಾರಗಳಲ್ಲಿ ನಮ್ಮ ಇಲ್ಲೇ ಬೆಂಗಳೂರಲ್ಲೇ ಮಗಳನ್ನ ಕಾಲೇಜ್ ಹಾಕಿದಾಗ ಟೀಚರ್ಸ್ ನೇರವಾಗಿ ಹೇಳಿದ್ದಾರೆ, ಇಂಥ ಕಡೆ ಹಿಂಗೆಲ್ಲ ಸಿಗುತ್ತೆ ಅಂತಂದಾಗ ಆ ಕಾಲೇಜಲ್ಲಿ ಗಲಾಟೆ ಮಾಡಿ ಇಮಿಡಿಯೇಟ್ ಕಾಲೇಜ್ ಬೇರೆ ಕಡೆ ಚೇಂಜ್ ಮಾಡಿಸಿದೆ. ಅದು ಸ್ವಲ್ಪ ಡಿಪಾರ್ಟ್ಮೆಂಟಲ್ಲಿ ಒದ್ದಾಟ ಜಾಸ್ತಿ ಇರೋದ್ರಿಂದ ಡಿಪಾರ್ಟ್ಮೆಂಟು ಯಾವ ಥರ ಮಾಡ್ಬೋದು, ಇವನು ಯಾವ ಥರ ಈ ವಯಸ್ಸಿಗೆ ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋದು ಒಂದೆಲ್ಲ ಒಂಚೂರು ಹೇಳಿದಾಗ, ಸರ್ ಸೂಪರ್ ಆಗಿದ್ದೀರಾ ಸರ್ ಅಂತಂದ್ರು. ಆಮೇಲೆ ನಮ್ಮ ಅನ್ಎಜುಕೇಟ್, ನಮ್ಮದು ಅಕ್ಷರ ಬರಲ್ಲ, ಒಂದು ಮೈಂಡು, ನಾನು ಒಂದು ಚಿಕ್ಕ ವಯಸ್ಸಿಗೆ ಆಚೆಗೆ ಬಂದೆ, ನಮ್ಗೆ ಏನಂತ ಗೊತ್ತಿಲ್ಲ, ನಮ್ಮ ಮಾವರು ಇಲ್ಲೇ ಕೂತಿದ್ದಾರೆ, ಅವರೊಂದು ಅಂಗಡಿ ಕೊಟ್ಟಿದ್ರು HSR ಲೆವೆಲಲ್ಲಿ. ಆ ಅಂಗಡಿಯಿಂದ ನನ್ನ ಜೀವನ ಶುರುವಾಯಿತು. ನಾನು ಆಟೋ, ಟ್ಯಾಕ್ಸಿ 3,000 ರೂಪಾಯಿ 1,000 ರೂಪಾಯಿ ಕೆಲಸ ಮಾಡಿದ್ದೀನಿ. ಮಾಡ್ಕೊಂಡು ಎದ್ದು ಬಿದ್ದು ಒಂದು ಸಣ್ಣದೊಂದು ಹೋಟ್ಲಿಗೆ ಕಡಿಮೆ ಒಂದು ಕಾರ್ ಶೋರೂಮ್ ಇದೆ, ರೈತಾಪಿ ತೋಟದ ಕೆಲಸ ಮಾಡ್ತೀನಿ, ಭಾಳ ಕಷ್ಟಪಡ್ತಾ ಇದ್ದೀನಿ. ಮಗ ಮುಂದೆ ಜನರ ಮುಂದೆ ಹೋಗ್ಬೇಕು, ಅವ್ನಿಗೇನೋ ಜನರ ಸೇವೆ ಮಾಡಬೇಕು ಅಂತ ಆಸೆ ಜಾಸ್ತಿ ಇದೆ. ಅವನ್ನೆಲ್ಲ ಬರೆಯೋದಷ್ಟೇ ಇದೆ, ಭಾಳ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅವನ ಹಂಗೆ ಎತ್ತಬೇಕು ಅಂತ ಹೇಳ್ಬಿಟ್ಟು ಇದೊಂದು ಸಪೋರ್ಟ್ ಮಾಡಿದ್ದೀನಿ. ಈ ಸಪೋರ್ಟ್ಗೆ ನಮ್ಮ ಮಾಧ್ಯಮದವರು, ಮೀಡಿಯಾದವರು ನಿಮ್ಗೆ ಕಾಲ್ ಮುಟ್ಟು ನಾನು ನಮಸ್ಕಾರ ಹಾಕ್ತೀನಿ. ದಯವಿಟ್ಟು ಜನರು ಮುಟ್ಸೋ ಜವಾಬ್ದಾರಿ ನಿಂದೆ, ನೀವೇ ಮಾಡೋದು. ನೀವಿದ್ರೆ ಯಾರು ನಡೀಬೇಕೋ ತಗೊಳ್ಬೋದು. ನನಗೆ ಮಾತಾಡೋಕ್ಕೆ ಜಾಸ್ತಿ ಬರಲ್ಲ, ಏನಾದರೂ ಕ್ಷಮೆ ಏನಂತರ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ. ಆಮೇಲೆ ಇಲ್ಲಿ ಬಂದಿರೋಂಥ ಆಕ್ಟರ್ ಕಲಾವಿದರ ಬಗ್ಗೆ ಜಾಸ್ತಿ ಮಾತಾಡ್ಬೇಕು. ಏನ್ ಗೊತ್ತಾ, ಇವತ್ತೆಲ್ಲರಿಗೂ ಒಂದು ನವಿರೋದು, ಎಲ್ಲೆಲ್ಲೋ ಬೇರೆ ರಾಜ್ಯಕ್ಕೆ ಕರ್ಕೊಂಡ್ಬಂದು ಆಕ್ಟರ್ ಕೊಟ್ಟು ಕೆಲಸ ಮಾಡಿಸ್ಕೊತಾರೆ. ಇಲ್ಲಿರೋರಿಗೆ ಕೆಲಸನೇ ಇಲ್ಲ, ಆ ಕೆಲಸ ಬಹಳ ಕಷ್ಟ ಆಗ್ತಾ ಇದೆ. ಈ ಸಿನಿಮಾಗೆ, ಇಂಥ ಸಿನಿಮಾಗೆ ಪ್ರೊಡ್ಯೂಸರ್ ಯಾರಪ್ಪ ಬಂದಾಗ ಸ್ವಲ್ಪ ಎತ್ತಿ ಸಾಥ್ ಕೊಟ್ಟು ಅವ್ರು ಒಂದು ಒಳ್ಳೆ ಮುಂದಕ್ಕೆ ಹೋದ್ರೆ ಇನ್ನೂ ಒಂದು 2 ಸಿನಿಮಾ ಮಾಡಿ 4-5 ಜನ ಕೆಲಸ ಕೊಡೋಂಥದ್ದು ಸಿಗುತ್ತೆ. ದಯವಿಟ್ಟು ಪ್ರೊಡ್ಯೂಸರ್ಗಳನ್ನ ಒಂದೇ ಸಿನಿಮಾಗೆ ಆಚೆ ಕಳಿಸ್ಬೇಡ್ರಿ ಅಂತ ನಾನು ಎಲ್ಲರೂ ಕೇಳ್ಕೊಂತೀನಿ. ಆಮೇಲೆ ನಮ್ಮ ಆಕ್ಟರ್ ಬಗ್ಗೆ ಏನು ಮಾತಾಡಂಗಿಲ್ಲ ಪಾಪ, ಬೆಳಗ್ಗೆ ಆಕ್ಟ್ ಮಾಡ್ಬೇಕಾದ್ರೆ 7 ಗಂಟೆಗೆ ಇದ್ರೆ 6 ಗಂಟೆಗೆ ರೆಡಿ ಇರ್ತಾರೆ. ಬಟ್ ಅದ್ಭುತವಾಗಿದೆ ಕಲೆ ಅಂತ ನಾನು ನೆನ್ಕೊಂಡಿದ್ದೆ. ಬಟ್ ನಾವೆಲ್ಲ ಟೈಮಿಂಗ್ಸ್ ಮೇಂಟೈನ್ ಮಾಡಲ್ಲ. ಅರ್ಧ ಗಂಟೆ 1 ಅವರ್ ಮುಂಚೆ ಬಂದ್ಬಿಟ್ಟು ನಾನು ರೆಡಿ ಅಂತಂದಾಗ ನಾನು ಅನ್ಕೊಂತೀನಿ, ಇಷ್ಟು ಚೆನ್ನಾಗಿ ಇವರೆಲ್ಲ ಕೆಲಸ ಮಾಡ್ತಾರೆ, ಯಾಕಪ್ಪ ಬೇರೆ ರಾಜ್ಯಗಳು ತಂದು ಇಲ್ಲಿ ಆಕ್ಟರ್ಗಳು ಹಾಕೊಂಡು ಕೆಲಸ ಮಾಡಿಸ್ತಾರೆ ಅಂತ ನನಗೂ ಒಂದು ನವಿದೆ. ನಮ್ಮ ಜಿಲ್ಲಾ ಸರ್ ಒಂದೇ ಮಾತೆ, ನಾನು ನಡೀತೀನಿ ಕಾರ್ತಿಕ್ ಅವ್ರಿಗೆ ಹೇಳ್ರಿ ಟೈಮ್ ವೇಸ್ಟ್ ಆಗೋದು ಬೇಡ, ಒಂದಿನ ಟೈಮ್ ವೇಸ್ಟ್ 1 ಅವರ್ ಟೈಮ್ ವೇಸ್ಟ್ ಆದ್ರೆ ನಿಮ್ಗೆ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ, ನಾನು ರೆಡಿ ಅಂತಾರೆ. ನಮ್ಮ ಧರ್ಮ ಸರ್ ಅಷ್ಟೇ 6 ಗಂಟೆ ಸರ್ 6 ಗಂಟೆ ಇಲ್ಲ ಸರ್ ನಾವು ಮುಂಚೆನೇ ಇದ್ರೆ ಒಳ್ಳೇದಲ್ವಾ ಅಂತ ಅವರು ಅಷ್ಟೇ. ಪ್ರತಿಯೊಬ್ಬರು ಗಣೇಶ್ ರಾವ್ ಸರ್ ಅಷ್ಟೇ, ನಮ್ಮ ಸಂಗೀತ ಮೇಡಮ್ ಅವರು ಅಷ್ಟೇ. ಭಾಳ ನಂಗೆ ಖುಷಿ ಆಯಿತು ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡೋದು ನೋಡ್ತಾ. ನಾನೇನು ಡಿಸ್ಟರ್ಬ್ ಮಾಡಲ್ಲ, ನಂಗೆ ಯಾಕಂದ್ರೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ, ಸುಮ್ಮನೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಎಲ್ಲ ಕಾರ್ತಿಕ್ ಸರ್ ಅವ್ರಿಗೆ ವಹಿಸಿದ್ದೆ, ನೀಟಾಗಿ ಅವರೇನು ಮ್ಯಾನೇಜ್ ಮಾಡ್ತಾ ಇದ್ರು. ಬಟ್ ಇವ್ರದ್ದು ಆಕ್ಟಿಂಗ್ ಎಲ್ಲ ನೋಡ್ತಾ ನಂಗೆ ಭಾಳ ಇಷ್ಟ ಆಯಿತು. ಮುಂದಿನ ದಿನಗಳಲ್ಲಿ ಬೇರೆ ರಾಜ್ಯದವ್ರನ್ನ ನಮ್ಮ ರಾಜ್ಯದಲ್ಲಿ ಹಾಕೊಂಡಂಗೆ ನಮ್ಮ ರಾಜ್ಯದವ್ರಿಗೆ ಕೆಲಸ ಕೊಡ್ಲಿ ಅಂತ ನನ್ನ ಆಸಕ್ತಿ. ಮಗನ್ನ ನಿಮ್ಮ ಮಡ್ಲಲ್ಲಿ ಇಕ್ತಾ ಇದೀನಿ, ನೀವು ತಗೊಂಡು ಜನರು ಮಡ್ಲಲ್ಲಿ ಇಕ್ಕಿ ಅಂತ ನಿಮ್ಮೊಂದು ಕೇಳ್ಕೊಂಡು ಒಂದು 2 ಮಾತು ಮುಗಿಸ್ತಾ ಇದೀನಿ. ಬಟ್ ಕಾರ್ತಿಕ್ ಅವ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ಬೇಕಾಯ್ತು, ಬಟ್ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಅವರೇ. ನಮ್ಮ ಗೆಸ್ಟ್ಗೆ ಬೇರೆ ಬಂದಿದ್ದಾರೆ ಬೈಕ್ ಅಂತಾರೆ, ನಮ್ಮನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ. ಮಾತಿದ್ದು ನಾನು ಹಿಸ್ಟ್ರಿ ಬೇಕಾದ್ರೆ ಎಲ್ಲ ತಿಳ್ಕೊಬಿಡ್ಬೇಕಾದ್ರೆ ಸುಳ್ಳು ಹೇಳ್ತಾ ಇಲ್ಲ. ಮಂಜುನಾಥ ಸತ್ವಾಲು ನನ್ನ ಮಂಜುನಾಥ ಭಕ್ತ, ಆ ಮಂಜುನಾಥ ಭಕ್ತ ಇಟ್ಕೊಂಡೆ ಅದ್ರ ಮೇಲೆ ಆಣೆ ಕೇಳ್ತಾ ಇದೀನಿ, ಸುಳ್ಳು ಹೇಳ್ತಾ ಇಲ್ಲ. ಮತ್ತು ಎಲ್ಲ ಪತ್ರಕರ್ತರಿಗೆ ನಮಸ್ಕಾರಗಳು ತಿಳಿಸ್ತಾ, ಮಾನ್ಸ್ಟರ್ ಈ ಒಂದು ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಅದು ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ ಅಂತ ಹೇಳಿದರು ನಮ್ಮ ಕಾರ್ತಿಕ್ ಅವರು. ಫಾದರ್ ಪಾತ್ರ ಅಂದರೆ ಹೀರೋ ತಂದೆ ಪಾತ್ರ ಚೆನ್ನಾಗಿತ್ತು. ಅಂದರೆ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನಗೆ ಸಾಂಗ್ ಟ್ರೈಲರ್ ಟೀಸರ್ ನೋಡಿದಾಗ ಭಾಳ ಖುಷಿ ಆಯಿತು. ಫುಲ್ ಟೀಸರ್ ಇಂಗ್ಲಿಷ್ ಸಾಂಗ್ ಹಾಕಿದಾರಲ್ಲ, ಭಾಳ ಇಂಪ್ರೆಸ್ ಆಗಿತ್ತು. 2 ಸರಿ ಅಲ್ಲ, ಇನ್ನೂ 2 ಸರಿ ಹಾಕಿದ್ರು ನಾನು ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು. ತುಂಬ ಫೀಲ್ ಇತ್ತು ಅದರಲ್ಲಿ. ಆ ಟ್ಯೂನು ತುಂಬ ಚೆನ್ನಾಗಿ ಹಾಕಿದ್ದೀರ ವೆಂಕಟೇಶ್. ಭಾಳನೇ ನಾನು ನಿಜವಾಗ್ಲೂ ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ತುಂಬ ಇಷ್ಟ ಆಯ್ತು ನನಗೆ.
ಸಾಂಗ್ಗೆ ಕಟ್ಟಿಂಗಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಎಲ್ಲೂ ಒಂಚೂರು ಲ್ಯಾಗ್ ಇಲ್ಲ, ಅದ್ಭುತವಾಗಿತ್ತು ಟೀಸರ್. ಸೊ ಇದರಲ್ಲಿ ನನ್ನ ಪಾತ್ರಕ್ಕೆ ನಾನೇ ಆ್ಯಕ್ಷನ್ ಕಂಪೋಸ್ ಮಾಡಿದ್ದೀನಿ. ಒಂದು ನನ್ನ ಪೇರಾಗಿ ಸಂಗೀತ ಅವರು ಮಾಡಿದ್ದಾರೆ. ಚೆನ್ನಾಗಿತ್ತು ಪಾತ್ರ, ಒಂದು ಒಳ್ಳೆ ಫೀಲ್ ಇದೆ. ನಾನು ನಮ್ಮ ರಾಜ್ ಬಹುದ್ ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ, ನಂದು ಅವ್ರದ್ದು ಕಾಂಬಿನೇಷನ್ನು. ಸೊ ಓವರ್ ಆಲ್ ಒಂದು ಒಳ್ಳೆ ಪಾತ್ರ, ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ಸಿನಿಮಾದಲ್ಲಿ. ಧರ್ಮ ಇದ್ದಾರೆ, ಆಮೇಲೆ ನಮ್ಮ ವಿಕ್ಟರಿ ವಾಸು ಇದ್ದಾರೆ, ರಾಜ್ ಬಹುದ್, ಆಮೇಲೆ ಸಂಗೀತ ಮೇಡಮ್, ನಾನು, ಆ ಹೊಸ ಹುಡುಗ ನಮ್ಮ ನಿರ್ಮಾಪಕರು ಮಗ ತುಂಬ ಬ್ರಿಲಿಯಂಟ್. ನಾನು ಒಂದಿನ ಮಾತಾಡಿದೆ ಹುಡುಗನ ಹತ್ರ, ಎಷ್ಟು ಬ್ರಿಲಿಯಂಟ್ ಅಂದರೆ ನೋಡೋಕೆ ಆಗಿದ್ದಾನೆ ಹುಡುಗ, ಭಾಳ ಬ್ರಿಲಿಯಂಟ್, ಭಾಳ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಸೊ ಮಾನ್ಸ್ಟರ್ ಒಳ್ಳೆ ಸ್ಕ್ರಿಪ್ಟ್ ಇರೋಂಥ ಸಿನಿಮಾ. ಈ ಚಿತ್ರದಲ್ಲಿ ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ, ಜೊತೆಗೆ ಹೊಸ ಹುಡುಗ ನಮ್ಮ ಪ್ರೊಡ್ಯೂಸರ್ ಪುಟ್ಟರಾಜ್ ಅವ್ರ ಮಗ, ಹೊಸ ಹುಡುಗ, ಅವ್ರಿಗೂ ಒಳ್ಳೇದಾಗಲಿ. ಕಾರ್ತಿಕ್ ವೆಂಕಟೇಶ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾಗೆ ಎಲ್ಲರ ಆಶೀರ್ವಾದ ಬೇಕು, ಒಂದು ಒಳ್ಳೆ ಟೀಮ್ ವರ್ಕ್ ಅಂತ ಹೇಳ್ತಾ ಈ ಸಿನಿಮಾ ಒಳ್ಳೇದಾಗಲಿ, ನಮ್ಮ ಪುಟ್ಟರಾಜ್ ಅವ್ರಿಗೆ ಒಳ್ಳೇದಾಗಲಿ, ಕಾರ್ತಿಕ್ ವೆಂಕಟೇಶ್ ಒಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸಿಲಿಂಡ್ರು ಈಗ ಒರಿಜಿನಲ್ ಸಿಲಿಂಡರ್ ಹೆಸರೇ ಹೋಗೋ ಸದ್ಯ ಹೋಗ್ಬಿಡ್ತಾನಲ್ಲ. ನೀವು ಫುಲ್ ಫೈಟ್ ನೋಡಿದ್ರೆ ನಿಮ್ಗೆ ಲ್ಯಾಕ್ ಅನ್ಸ, ಅದು ಫಾಸ್ಟ್ ಆಗುತ್ತೆ. ಅದೇನಂದ್ರೆ ಆ ಕ್ಯಾರೆಕ್ಟರ್ ಪವರ್ ಅಥವಾ ಆರಾಮಾಗಿ ಎತ್ಬೋದು. ಅದು ಖಾಲಿ ಸಿಲಿಂಡ್ರು, ಲೋಡೆಡ್ ಅಲ್ಲ, ಖಾಲಿ ಸಿಲಿಂಡ್ರು. ಓಕೆ, ನೋ ಪ್ರಾಬ್ಲಮ್. ಆ ಥರ ಸುಮಾರು ಮಾಡಿದ್ದೀನಿ. ಡೆಮ್ಮಿ 100% ಡೆಮ್ಮಿ ಅಲ್ಲ, ಅದನ್ನ ಒರಿಜಿನಲ್ ಟ್ರ್ಯಾಕ್ ಆಗ್ತದ ಅಲ್ಲ. ಒರಿಜಿನಲ್ ಸಿಲಿಂಡರ್ ನೋಡಿದ್ರೆ ನನ್ನ ಕಾಲಲ್ಲಿ ಇರ್ತದೆ. ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ಒಳ್ಳೇದಾಗಲಿ ಮಾನ್ಸ್ಟರ್ಗೆ, ಇಡೀ ಟೀಮ್ಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಆಲ್ರೌಂಡರ್ ಎಂತ ಕೆಲಸ ಮಾಡಿದಾನ ಹಾಗಿಲ್ಲ, ಅಂಡ್ ವೆರಿ ಡೆಡಿಕೇಟೆಡ್. ತುಂಬಾ ಖುಷಿ ಆಗುತ್ತೆ. ಕಾರ್ತಿಕ್ ಸರ್ ನಾನು 2ನೇ ಸಿನಿಮಾ ಮಾಡಿದ್ದು ಆಕ್ಚುಲಿ. ಇದು ಒಂದು ಪಾತ್ರ ಕ್ಯಾಶ್ ಬ್ಯಾಕ್ ಬರುತ್ತೆ ನಂದು ಸಿನಿಮಾ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಡೈರೆಕ್ಟರ್ ಸರ್ ಬಂದು ನನಗೆ ಕಥೆಯಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಮುಖ್ಯ ಪಾತ್ರ, ಲೈಕ್ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್. ಕಥೆಗಳು ಏನೇನು ನಡೀತಾ ಇರುತ್ತೆ ಅದಕ್ಕೆ ಒಬ್ಬರು ಬೇಕು, ಏನಂತ ಇದು ಮಾಡೋಕ್ಕೆ ಅಂತ, ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತ ಒಂದು ಪಾತ್ರ ಅದು. ಸೊ ಅದು ಬಂದು ಪುಟ್ಟರಾಜು ಸರ್ ಬಂದು ನನಗೆ ಸರಿ ಮಾಡ್ತಾಯಿದ್ದೀನಿ, ನಾನು ಸಿನಿಮಾ ಮಾಡ್ತೀನಿ, ಸಪೋರ್ಟ್ ಇರಲಿ, ನಮ್ಮ ಮಗನ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ. ಸೊ ದಯವಿಟ್ಟು ನೀವು ಬರಬೇಕು, ಮಾಡಬೇಕು ಈ ಸಿನಿಮಾ ಅಂತ ಹೇಳಿದಾಗ ಖಂಡಿತ ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಇವತ್ತು ನಿರ್ಮಾಪಕರು ಸಿನಿಮಾ ಮಾಡ್ತಾ ಇರೋಂದರೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕೇ ಬೇಕು. ಅದರಲ್ಲೂ ಅವರ ಮಗನ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡ್ತಾರೆ ಅಂದರೆ ಅವ್ರು ಬಂದು ಕೇಳಿದ ತಕ್ಷಣ ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದ್ರೆ. ಯಾಕಂದರೆ ಒಂದು ಒಳ್ಳೆ ವಿಷನ್ ಇತ್ತು ಅವ್ರಿಗೆ, ಲೈಕ್ ಏನಾದರೂ ಒಂದು ಈ ಡ್ರಗ್ ಮಾಫಿಯಾ ಬಗ್ಗೆ ಏನಾದರೂ ಒಂದು ತೋರಿಸ್ಬೇಕು, ಒಂದು ಯುವಜನತೆಗೆ ಯಾವ ಥರ ಒಂದು ಡ್ರಗ್ ಮಾಫಿಯಾ ಏನು ಆಗ್ತಾ ಇರುತ್ತೆ ಅಂತ ತೋರಿಸ್ಬೇಕಂತ ಈ ಸಿನಿಮಾನಲ್ಲಿ ಪ್ಲ್ಯಾನ್ ಮಾಡಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸಿದ್ರು. ಸೊ ಅವ್ರ ಜೊತೆನೂ ಕಾಂಬಿನೇಷನ್ ಇತ್ತು, ಮಗನ ಜೊತೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಮೊದಲನೇ ಸಿನಿಮಾ ಅಂತ ಹೇಳೋಕ್ಕೆ ತುಂಬ ಐ ಥಿಂಕ್ ಕ್ಲಾಸ್ಗೆಲ್ಲ ಹೋಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಥ್ರಿಲ್ಲರ್ ಮಂಜು ಮಾಸ್ಟರ್ ಇದ್ದಾರೆ, ಸಂಗೀತ ಮ್ಯಾಮು, ಗಣೇಶ್ ಸರ್. ಸೊ ಕಾಂಬಿನೇಷನ್ ಇರಲಿಲ್ಲ, ಬಟ್ ಇಷ್ಟೆಲ್ಲ ವರ್ಕ್ ಮಾಡಿದ ಮುಂಚೆನು. ಸೊ ಈ ಸಿನಿಮಾದು ಅವರು ಇದ್ದಾರೆ ಅಂದರೆ ಖುಷಿ ಆಯಿತು. ಆ್ಯಂಡ್ ರಾಜ್ ಬಹುದ್ ಸರ್ ಇದ್ದಾರೆ, ವಿಕ್ಟರಿ ಸರ್ ಅವರು ಇದ್ದಾರೆ, ಸಾಸಿ ಸರ್ ಇದ್ದಾರೆ. ಸೊ ಖುಷಿ ಆಯಿತು ಇದ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸಲಹೆ ಅಂತ ಕೇಳ್ಕೊತೀನಿ. ಹಾಗೂ ಉಮೇಶ್ ವಂಕರ್ ಸರ್ ಇದ್ದಾರೆ, ಈ ಸಿನಿಮಾಲಿಲ್ಲ ಬಟ್ ಗೆಸ್ಟ್ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ನವಾಜ್ ಜೊತೆನೂ ಕಾಂಬಿನೇಷನ್ ಇತ್ತು ಈ ಸಿನಿಮಾ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಟೈಟಲ್ನಲ್ಲಿ, ಈ ಚಿತ್ರದಲ್ಲಿ ಕೆಲವರು ಹೊಸಬರು ಮಾಡಿರೋದು, ಆದರೆ ಅವರು ಹೊಸಬರು ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಡೈರೆಕ್ಟರ್ ಅವ್ರಿಗೆಲ್ಲರೂ ಅವ್ರವ್ರ ಪಾತ್ರನ ಅಚ್ಚುಕಟ್ಟಾಗಿ ಮಾಡೋ ಥರ ಡೈರೆಕ್ಷನ್ ಮಾಡಿದ್ದಾರೆ ಕಾರ್ತಿಕ್ ಅವರು. ಈ ಚಿತ್ರದಲ್ಲಿ 90% ಕಾರ್ತಿಕ್ ಅವ್ರದೇ ಕೆಲಸ. ಒಂಥರ ಸಕಲಕಲ ವಲ್ಲವಂತರ ಅವರು. ಎಲ್ಲ ಗೊತ್ತು ಚಿತ್ರದ ಬಗ್ಗೆ. ಅವ್ರೆಲ್ಲರಿಗೂ
ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಆಕ್ಟಿಂಗ್ ಮಾಡಿಸಿದ್ದಾರೆ. ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಸ್ಟಂಟ್ ಆರ್ಟಿಸ್ಟ್ಗಳು ನಮ್ಮ ಥ್ರಿಲ್ಲರ್ ಮಂಜು ಅವರು ಸ್ಟಂಟ್ ಆರ್ಟಿಸ್ಟ್ಗಳು ತಮ್ಮ ಜೀವದ ಮೇಲೆ ಆಸೆ ಬಿಟ್ಟು ಸ್ಟಂಟ್ ಮಾಡಿದ್ದಾರೆ. ಆ ಥರ ಮಾಡಿಸಿದ್ದಾರೆ ಮಂಜು ಅವರು ಫೈಟ್ ಮಾಡಿದ್ದಾರೆ. ಜೊತೆಗೆ ಸ್ಟಂಟ್ ಆರ್ಟಿಸ್ಟ್ಗಳನ್ನು ಅಷ್ಟು ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇದರಲ್ಲಿ ಒಬ್ಬ ಹುಡುಗ ಹೀರೋ, ಆತನೇ ಮೇನ್ ಕ್ಯಾರೆಕ್ಟರ್. ಅವ್ರಿಗೆ ಇದು ಫಸ್ಟ್ ಚಿತ್ರ, ಆದ್ರೆ ಇದು ಮೊದಲನೇ ಚಿತ್ರ ಅಂತ ಹೇಳಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದಾನ ಆ ಹುಡುಗ. ಆ ಡೈರೆಕ್ಟರ್ ಅವನ್ನ ಬೆಂಡೆತ್ತಿಬಿಟ್ರು. ಬೆಂಡೆತ್ತಿ ಅವನಿಗೆ ಆಕ್ಟಿಂಗ್ ಕ್ಲಿಯರ್ ಆಗಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾನೆ. ಅವನ್ನ ನಾವೆಲ್ಲ ಆಶೀರ್ವಾದ ಮಾಡಿ ಮುಂದಕ್ಕೆ ಬೆಳೆಯಪ್ಪ ಅಂತ ನಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡೋಣ. ಮತ್ತು ಈ ಚಿತ್ರನ ನನ್ನ ಸ್ನೇಹಿತ ರಜನಿಕಾಂತ್ಗೆ ಹಾಕಿ ತೋರಿಸ್ತೀನಿ. ಅವನೇನಾದ್ರು ಚಿತ್ರ ನೋಡ್ಬಿಟ್ಟ ಅಂತ ಹೇಳಿ ನಾವು ಪಬ್ಲಿಷ್ ಮಾಡಿದ್ರೆ ರಜನಿಕಾಂತ್ಗೆ ಕೋಟ್ಯಾಂತರ ಜನ ಫ್ಯಾನ್ ಇದ್ದಾರೆ. ನಮ್ಮ ತಲೈವ ಪಿಕ್ಚರ್ ನೋಡಿರೋದು ನಾವು ನೋಡೋಣ ಬರ್ರಿ ಅಂತ ಅವರೆಲ್ಲ ಬಂದು ನೋಡ್ಬಿಟ್ರೆ ಪಿಕ್ಚರ್ ಎಲ್ಲೋ ಎದುರ್ಕೊಂಡು ಹೋಗ್ಬಿಡುತ್ತೆ. ಆ ಥರ ಒಂದು ಪ್ಲಾನ್ ಇದೆ. ಜೊತೆಗೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಇದರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಕೊಡೋಣ. ನನ್ನ ಮಗ ಮಂಜು ಅವರು, ಸಂಗೀತ ಅವರು ನನ್ನ ಸೊಸೆ, ಅವರು ನನಗೆ ಬೆಂಡೆತ್ತು ಬಿಟ್ರು. ಮಾವನಿಗೆ ಬೆಂಡೆತ್ತು ಬಿಟ್ರು ಸಂಗೀತ ಅವರು. ಹೇಳಿದ್ರು ಬಿಡಿಸ್ಬಿಟ್ರು ಅವರು. ಅವರು ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ಒಂಥರ ಸಾಯೋ ಸೀನಲ್ಲಿ ಅವರು ರಿಯಲ್ ಆಕ್ಟಿಂಗ್ ಮಾಡಿದ್ರು. ನಾವು ಕೂತ್ಕೊಂಡು ನೋಡ್ತಾ ಇದ್ವಿ, ಇದು ಏನಮ್ಮ ಇಷ್ಟು ಚೆನ್ನಾಗಿ ಮಾಡ್ತಾರ ಇವರು ಅಂತ ನಮಗೆ ಆಶ್ಚರ್ಯ ಆಗೋದು. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ಕಥೆನೂ ಬಹಳ ಚೆನ್ನಾಗಿದೆ, ನೋಡೋ ಥರ ಇದೆ. 2.5 ಗಂಟೆ ಟೈಮ್ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಪಿಕ್ಚರ್ನ ಡೈರೆಕ್ಟ್ ಮಾಡಿದ್ದಾರೆ. ಈ ಪಿಕ್ಚರ್ನ ಎಲ್ಲರೂ ಥಿಯೇಟರ್ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಆಡಿಯನ್ಸ್ಗೂ ನಮಸ್ಕಾರಗಳು. ನಾನು ತುಂಬಾ ಅದೃಷ್ಟವಂತನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮಪ್ಪ ಸಿಕ್ಕಿರೋದು ನನಗೆ ಪುಣ್ಯ. ಇಮೋಷನಲ್ ಆಗಿದ್ದಾರೆ. ಕಡೆ ಬರ್ತದೆ ಅವರಪ್ಪ ಅವ್ರಿಗೋಸ್ಕರ ಎಲ್ಲ ಮಾಡಿದ್ದಾರೆ. ಅವರಪ್ಪ ಹೆಸರನ್ನ ಫೋನ್ ಮೈಗಿರೋ ಅಂತ ಫೋನ್ ಮಾಡಿದ್ದಾರೆ. ಸೊ ಅಂದರೆ ಈ ವಿಷಯ ದೂರ ಆಗಬೇಕು ತುಂಬ ಆಸೆ ಪಟ್ಟು ಮಾಡಿದ್ದಾರೆ. ಹಿಂಗೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳೋದು ಬೇಡ, ಟೀಚರ್ ನೋಡಿದ್ರೆ ನನಗೆ ಏನು ಅನಿಸ್ತಾರೆ ಹೇಳಿದ್ರು. ಮನಸ್ಸಾಕ್ಷಿ ಮನಸ್ಸು ಕೊಟ್ಕೊಂಡು ಹೇಳಿ. ನೀವು ಸೌಂಡ್ ಎಫೆಕ್ಟ್, ನಾನು ಸೌಂಡ್ ಎಫೆಕ್ಟ್ಸ್ ಗನ್ ಸೌಂಡ್ ಎಲ್ಲ ಬರ್ತಲ್ಲ, ಅದನ್ನ ಸಾಂಗ್ ಸಿಂಕ್ ಮಾಡಿದ್ದೀವಿ ನಾವು. ಆ ಗನ್ ಸೌಂಡ್ ಎಫೆಕ್ಟ್ಸ್ ರೆಕಾರ್ಡಿಂಗ್ ಎಲ್ಲ ಸಿಂಕ್ ಮಾಡಿ ಇಂಡಿಯನ್ ಕ್ಲಾಸಿಕಲ್ ಟ್ಯೂನ್ ವೆಸ್ಟರ್ನ್ ಲಿರಿಕ್ಸ್ ಬರೆದು ಹಿಂದೂಸ್ತಾನಿ ಕ್ಲಾಸಿಕಲ್ ಫ್ಯೂಷನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್. ಥಿಯೇಟರ್ ನೋಡ್ರಿ, ನೀವು ಹೇಳಲ್ಲ, ಥಿಯೇಟರ್ ನೋಡ್ರಿ ಫಿಲ್ಮ್ನ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗ, ಅದ್ಭುತವಾಗಿ ಮಾಡಿದ್ದಾರೆ. ತಂದೆ ಮಗಳು ಬಾಂಧವ್ಯ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಮತ್ತೆ ತಂದೆ ಹೆಸರನ್ನ ಮೈ ಹೀರೋ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಅವ್ನು ಇಮೋಷನಲ್ ಆಗಿ ಮಾತಾಡಕ್ಕೆ ಆಗ್ತಿಲ್ಲ. ದಯವಿಟ್ಟು ನೆಕ್ಸ್ಟ್ ನಮಗೆ ನಾವು ಚಂದನ್ ಸರ್ ದಯವಿಟ್ಟು ಒಳಗೆ ಬನ್ನಿ ಸರ್. ಚಂದನ್ ಸರ್ ಪರಿಚಯ. ದರ್ಪಣ ಒಂದು ಸಿನಿಮಾ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಚಿತ್ರದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ನಾನೇ ಅಂತಲ್ಲ, ಇಲ್ಲಿ ಕೂತಿರ್ತಕ್ಕಂಥ ಗಣೇಶ ಆಗಿರ್ಬೋದು, ನಾನಿರ್ಬೋದು, ಸುಮಾರು ನಮ್ಮ ಕುರಿರಂಗ ಯಾರು ಬಂದಿಲ್ಲ. ಯೂಶಲ್ ಆಗಿ ಎಲ್ಲ ಚಿತ್ರದಲ್ಲೂ ಆಲ್ಮೋಸ್ಟ್ ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಶಿಸ್ತುಬದ್ಧವಾದ ನಿರ್ದೇಶಕ, ಟೈಮ್ ವೇಸ್ಟ್ ಮಾಡಲ್ಲ. ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡು ಚೆನ್ನಾಗಿ ಶೂಟ್ ಮಾಡ್ತಾರೆ. ಅಂದರೆ ಒಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ. ಆ ಕ್ಯಾರೆಕ್ಟ್ರು ಶೂಟಿಂಗ್ ಮುಗಿಸಿದ್ರೆ ಸಾರಿ ಫಿನಿಶ್ ಆಗಿ ಹೋಗಿ ಅಂತಾರೆ. ಸೀನ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಖುಷಿಯಾಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ನನ್ನ ಈ ಚಿತ್ರದಲ್ಲಿ ಒಬ್ಬ ದೊಡ್ಡ ಧಾರ್ಮಿಕ ಮುಖಂಡನ ಪಾತ್ರ, ಅಂದರೆ ಒಂದು ಬಾಲ ಠಾಕ್ರೆ ಇನ್ಸ್ಪೈರ್ ಮಾಡಿರ್ತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಮಾನ್ಸ್ಟರ್ ಚಿತ್ರ ತುಂಬ ಯಶಸ್ಸನ್ನು ಕಂಡು ಇದೇ ಸಂಸ್ಥೆಯಿಂದ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಒಂದು 10 ಸಿನಿಮಾ ಬರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಣ್ಣ ಪುಟ್ಟ ಪಾತ್ರ ಮಾಡಿಬಿಟ್ಟು ಕಾರ್ತಿಕ್ ವೆಂಕಟೇಶ್ ಅವರ ದರ್ಪಣ ಸಿನಿಮಾದಿಂದ ಒಂದು ರೀಎಂಟ್ರಿ ಆಯಿತು ಸಿನಿಮಾದ ಆ್ಯಕ್ಟಿಂಗ್ಗೆ. ಸೊ ಅವರು ಎಲ್ಲ ಸಿನಿಮಾ ನಡೆಸಿದ್ರು ನಾನು. ದರ್ಪಣ, ಪರಿಶುದ್ಧಂ, ಪ್ರತಿ ಇದು ಪಂಚದ್ರಿಯಂ, ಮಾನ್ಸ್ಟರ್ ಮತ್ತು ಭಾಳ ಸಿನಿಮಾ ಇದೆ. ಆಗುದಿಲ್ಲ ಒಳ್ಳೆಯದಕ್ಕೆ, ಬ್ಲ್ಯಾಕ್ ಕೋಬ್ರಾ ಎಲ್ಲ ಭಾಳ ಸಿನಿಮಾ ನಡೆಸಿದ್ದೀನಿ. ಕಾರ್ತಿಕ್ ಸೂಪರ್ ಫಾಸ್ಟ್
ಡೈರೆಕ್ಟರ್, ರೈಟರ್, ಸ್ಕ್ರೀನ್ ಪ್ಲೇ, ಡೈಲಾಗ್ ರೈಟರ್, ಈಗ VFX ಕೂಡ ಇಲ್ಲಿ ಮಾಡಿದ್ರು ಇಲ್ಲಿ. ಸೊ ಸೊ ಈಸ್ ಓವರ್ ಆಲ್ ಕಂಪ್ಲೀಟ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅವರ ಹೆಸರು ಬರಬೇಕಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಕಾರ್ತಿಕ್ ಫಾರ್ ಯು ಆ್ಯಂಡ್ ಆಲ್ ಯುವರ್ ವೆಂಚರ್ಸ್. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಮೂವಿ and thank you Karthik sir for giving me a great opportunity and hope you all are doing great alva. And ನಾನು ಫಾರೆನ್ಸಿಕ್ ಡಾಕ್ಟರ್ ಆಗಿ ಆಕ್ಟ್ ಮಾಡಿದ್ದೀನಿ. ಸೊ ಒಂದು ಪಾತ್ರಕ್ಕೆ ಎಷ್ಟು ವೆಯ್ಟೇಜ್ ಕೊಡ್ಬೋದು ಸರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿರೋ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ. ಥ್ಯಾಂಕ್ ಯು ಆಲ್. ಮತ್ತೆ ಪತ್ರಕರ್ತರನ್ನ 2ನೇ ಸಾರಿ ಭೇಟಿಯಾಗಿ ಮಾತಾಡ್ತಾ ಇದ್ದೀನಿ. ಅಂದ್ರೆ ನಮ್ಮದೇ ನಿರ್ಮಾಪಕರ ಸಂಘದ ಪ್ರೆಸ್ ಮೀಟ್ ಇತ್ತು. ಸೊ ಎಲ್ಲ ಪತ್ರಕರ್ತರ ಮಿತ್ರರು ಅಲ್ಲಿದ್ದರು. ಕೆಲವು ಇಬ್ಬರು ಹೊರತುಪಡಿಸಿ ಎಲ್ಲರೂ ಇದ್ರು. ಕೆಲವರು ಇರಲಿಲ್ಲ, ಅದೇ ಹೊರತುಪಡಿಸಿ. ಸೊ ಮೊದಲನೇದು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಆದರೆ ಇದೇ 30ನೇ ತಾರೀಕು ನಮ್ಮ ನಿರ್ಮಾಪಕರ ಸಂಘದ ನೂತನ ಕಟ್ಟಡದ ಬಿಡುಗಡೆಯ ಉದ್ದೇಶಕ್ಕೆ ನನ್ನೆಲ್ಲ ಪತ್ರಕರ್ತರ ಮಿತ್ರರನ್ನ ಮತ್ತೆ ಭಾಳಷ್ಟು ಕಾರ್ಡ್ಗಳನ್ನ ಹಂಚುವಂಥ ಕೆಲಸದಲ್ಲಿ ಬಿಸಿ ಇದ್ದಿದ್ದರಿಂದ ಬರೋದು ತಡ ಆಯಿತು. ವೇದಿಕೆ ಮೇಲೆ ಆಲ್ಮೋಸ್ಟ್ ಎಲ್ಲ 90% ನನ್ನ ಸ್ನೇಹಿತರುಗಳೇ, ಆಮೇಲೆ ನನ್ನ ಒಡನಾಡಿಗಳು, ಭಾಳಷ್ಟು ಜನ ನನ್ನ ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಇಲ್ಲಿರೋ ನಾವು ರಾವ್ ಬಹದ್ದೂರ್ ಸಾಹೇಬ್ ಒಬ್ಬರು ಇಲ್ಲ, ಮಲಾಲಿ ಒಬ್ಬರು ಇಲ್ಲ, ಇನ್ನು ಮಿಕ್ಕವರೆಲ್ಲರೂ ಇದ್ದಾರೆ. ಆಲ್ಮೋಸ್ಟು ಧರ್ಮಾವಧಿಗಳನ್ನು ನಾನು ಆ್ಯಕ್ಟ್ ಮಾಡಿದ್ದೀನಿ. ಇನ್ನು ಥ್ರಿಲ್ಲರ್ ಮಂಜು ಇವತ್ತಿನ ಈ ವೇದಿಕೆಯಲ್ಲಿ ನನಗನ್ಸೋ ಮಟ್ಟಿಗೆ ಸೂಪರ್ ಸ್ಟಾರ್. ನನ್ನ ಅವರ ಸಂಬಂಧ ಭಾಳ ಹಳೆಯದು. ಅವ್ರಿಗೆ ಸಾಹಸ ಸಿಂಹ ಅಂಥೇಳಿ 1995 ಉಮೇಶ್ ಅವರು ಮತ್ತೆ ಬಾಮಹರೀಶ್ ಸಾಹಸ ರತ್ನ ಅಂತ ಬಿರುದು ಕೊಟ್ಟಿದ್ದೆ. ನನಗೆ ಒಂದು ಪ್ರೋಗ್ರಾಮೇ ಮಾಡಿದ್ರು ದೊಡ್ಡದಾಗಿ. 95 ಸಾಹಸ ರತ್ನ ಅಂತ ಬಿರುದು ಕೊಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಅವ್ರಿಗೋಸ್ಕರನೇ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಎನಿವೆ, ಬಟ್ ಇವತ್ತು ನಾನು ಹೊಸದಾಗಿ ನಿರ್ಮಾಣಕ್ಕೆ ಕೈ ಇಟ್ಟಿರ್ತಕ್ಕಂತಹ ನಿರ್ಮಾಪಕರು ಮತ್ತೆ ಅವರ ಮಗನ ಬಗ್ಗೆ ವಿಶೇಷವಾಗಿ ಮಾತಾಡಬೇಕಾಗಿದೆ. ಅವರು ತಾನೊಬ್ಬ ನಿರ್ಮಾಪಕ ಅನ್ನೋದನ್ನ ಮರೆತು, ಅಂದ್ರೆ ಅದನ್ನ ಯಾವ ಇದನ್ನೇನು ಇಟ್ಕೊಳ್ದೇನೆ ನಾನು 1,000 ರೂಪಾಯಿಗೆ ಕೆಲಸ ಮಾಡ್ತಿದ್ದೆ, ಮತ್ತೆ ಹಾಗೆ ಇದು ಮಾಡಿದೆ ಆಳಾಗಿ ಅರಸನಾಗಬಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ ಈ ಚಿತ್ರದ ನಿರ್ಮಾಪಕರು ಅಂದರೂ ಕೂಡ ತಪ್ಪಾಗಲ್ಲ. ನನಗೆ ಆ ತಂದೆ ಮಗನ ಬೌಂಡಿಂಗ್ ನೋಡಿದೆ. ನನಗೆ ನನ್ನ ಸ್ಕ್ರೀನಲ್ಲಿ ಏನು ನೋಡಿಲ್ಲ, ಆದರೆ ಆ ಹುಡುಗನ ಸಣ್ಣ ಹುಡುಗ ಅಂತ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಬಟ್ ಆತ ಭಾವನಾತ್ಮಕವಾದಂಥ ಜೀವಿ. ಯಾಕೆ ಅಂದರೆ ನನ್ನ ತಂದೆಯವರು ನನಗೆ ಸಿಕ್ಕಿದ್ದು ಗ್ರೇಟ್ ಅಂತ ಹೇಳ್ಬಿಟ್ಟು ಅವನು ಕಣ್ಣಲ್ಲಿ ನೀರಾಗ್ತ. ಅಂದರೆ ಆತನ ತಂದೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಆ ಗೌರವ ಮತ್ತೆ ಆ ಒಂದು ನಂಬಿಕೆ ಅದು ಹುಸಿ ಆಗಲ್ಲ. ಯಾಕಂದ್ರೆ ಒಂದು ಓಪನ್ ಆಗಿ ಮಾತಾಡ್ತಕ್ಕಂಥ ಒಂದು ತಂದೆಯ ಹೃದಯ, ಮತ್ತೆ ತಂದೆಯನ್ನ ನೆನೆದು ನನಗಿಂತ ತಂದೆ ಸಿಕ್ಕಿದ್ದೆ ಗ್ರೇಟು ಅಂತ ಹೇಳಿ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಹಾಕಿದಂತಹ ಮಗ. ಇವು ನಿಮ್ಮಂಥ ಕಾಂಬಿನೇಷನ್ಸ್ಗಳು ಸಿಗೋದು ತುಂಬಾ ಕಷ್ಟ ಸರ್. ಬಹಳಷ್ಟು ಜನ ತಂದೆಯರು ಅವ್ರ ಮಕ್ಕಳನ್ನ ಹಾಕೊಂಡು ಸಿನಿಮಾಗಳು ಮಾಡಿದ್ರು, ನಾನು ಬಂದು ನೋಡ್ಕೊಂಡು ಬಂದಿದ್ದೀನಿ. ಆದರೆ ಆತನ ಸಣ್ಣ ಹುಡುಗ ಅಂತಾರಲ್ಲ, ಅವ್ನು ಸಣ್ಣ ಹುಡುಗ ಅಲ್ಲ, ಆತ ಪ್ರಬುದ್ಧ, ತುಂಬಾ ಪ್ರಬುದ್ಧತೆ ಇರ್ತಕ್ಕಂತಹ ಒಬ್ಬ ವ್ಯಕ್ತಿತ್ವ. ನಟನೆಯನ್ನ ಇನ್ನು ನಮ್ಮ ಇವತ್ತಿನ ಕೇಂದ್ರ ಬಿದ್ದು ಕಾರ್ತಿಕ್ ವೆಂಕಟೇಶ್ ಇವ್ರಿಗೆ ಆಕ್ಚುಲಿ ಇವ್ರು ಮಾತಾಡುವಾಗ ಟ್ರಾನ್ಸ್ಲೇಟರ್ ಇಟ್ಕೋಬೇಕು. ನಾವು ಟ್ರಾನ್ಸ್ಲೇಟರ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಅವ್ರ ಮಾತುಗಳಲ್ಲಿ ಅರ್ಥ ಇರುತ್ತೆ. ನಾವೆಲ್ಲ ಅರ್ಧ ಗಂಟೆ ಮಾತಾಡಿದ್ರೆ ಒಂದು 5 ನಿಮಿಷ ಹೇಳಿ ಮುಗಿಸ್ಬಿಡ್ತಾರೆ. ದಡ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಪೊಲೀಸ್ ಸ್ಟಾಪೇ ಇಲ್ಲ. ಪೊಲೀಸ್ ಸ್ಟಾಫು ಅಪಸ್ಟಫಿಯಸ್ ಏನಿರಲ್ಲ, ಹೋಗ್ತಾ ಇರ್ತಾರೆ. ಬಟ್ ಅದರಲ್ಲಿ ಅರ್ಥ ಇದೆ. ಪ್ರಾಯಶಃ ಇವ್ರ ತಂದೆ ಫಸ್ಟ್ ಇದಾಗಿದ್ದೇನು ಅದನ್ನೇನೋ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಅಂತ ಅಂದ್ರೆ ನಿಮ್ಮಲ್ಲಿ ನೀವು ಪ್ರಾಯಶಃ ರಾತ್ರಿ ಹೊತ್ತು ಮಲಗಲ್ಲ ಅಂತ ಕಾಣಿಸುತ್ತೆ. ಮಲಗಲ್ಲ, 4 ಗಂಟೆ ಮಲಗ್ತೀರಾ? ಅದೇ ಅನ್ಕೊಂಡೆ. ಯಾಕಂದ್ರೆ ಎಷ್ಟೊತ್ತ ನೋಡಿದ್ರು ಕೆಲಸ ಅಂತಿರ್ತಾರೆ. ಆಮೇಲೆ ಎಲ್ಲ ಕೆಲಸಗಳು ಅವರೇ ಮಾಡ್ತಾ ಇರ್ತಾರೆ. ನಾನು ಇವರ ಒಂದು 3ನೇ ಕಾರ್ಯಕ್ರಮ 4ನೇ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಬಟ್ ಯಾವಾಗಾನ ಕೇಳ್ರಿ ಕೆಲಸ ಯಾರು ಕೇಳಿದ್ರು ಕಾರ್ತಿಕ್ ವೆಂಕಟೇಶ್ ಅವ್ರು ಇದು ಮಾಡಿದ್ರೆ ಸರ್, ಅವ್ರು ಸ್ಟುಡಿಯೋ ಅದನ್ನ ಮಾಡಿದೀನಿ ಸರ್, ಇದನ್ನ ಮಾಡಿದೀನಿ ಸರ್ ಅಂತ. ದಯಮಾಡಿ ತಾವು ಒಂದು ದಿನ
ತಾವು ಏನೆಲ್ಲ ಮಾಡ್ತೀರಿ ಅನ್ನೋದಕ್ಕೋಸ್ಕರ ವಿಶೇಷವಾಗಿ ನನ್ನ ಪತ್ರಿಕಾಮಿತ್ರರನ್ನ ಕರೆದು ಒಂದು ದಿವಸ ತಿಳಿಸಿ, ಯಾಕಂದ್ರೆ ಒಂದು ಸಾರ್ವಜನಿಕರಿಗೂ ಗೊತ್ತಾಗಲಿ, ಜನಗಳು ಕೂಡ ನಿಮ್ಮನ್ನ ಅಂದ್ರೆ ಅಪ್ಕಮಿಂಗ್ ಸಿನಿಮಾಗೆ ಬರೋರು ನಿಮ್ಮನ್ನ ಫಾಲೋ ಮಾಡಲಿ. ಅಂದ್ರೆ ಕರ್ತವ್ಯ ನಿಷ್ಠೆ ಅನ್ನೋದನ್ನ ಎಷ್ಟು ನೀವು ಅದರ ಕರ್ತವ್ಯಕ್ಕೆ ಎಷ್ಟು ಗೌರವ ಕೊಡ್ತೀರಿ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯ್ತು. ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ನಿರ್ಮಾಪಕರು ಮಾನ್ಸ್ಟಾರ್ ಚಿತ್ರ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶ್ರೀ ಮ್ಯೂಸಿಕ್ ಚಿಕ್ಕಣ್ಣ ಅಲ್ಲ, ಅವರು ಚಿಕ್ಕಣ್ಣ ಅಲ್ಲ, ಅವ್ರಿಗೂ ಬಿಡಿರಲ್ಲ. ಅವ್ರಿಗೆ ಹೊಸದಾಗಿ ಬರ್ತಕ್ಕಂಥ ಚಿತ್ರದ ನಿರ್ಮಾಪಕರಿಗೆ ಒಂದು ತರ ಅವರು ಆಶ್ರಯದಾತರಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು. ಅಲ್ಲ, ಬಹಳಷ್ಟು ಜನ ಯಾಕಂದ್ರೆ ತುಂಬಾ ಇದಾಗ್ತಾರಲ್ಲ, ಬಹಳಷ್ಟು ಬೇರೆ ಬೇರೆ ತಗೊಳ್ಳಿರೋದನ್ನ ಅಂದ್ರೆ ಎಲ್ಲರಿಂದಲೂ ದೂರ ಪಟ್ಟಾಗ ಅವ್ರಿಗೆ ನೀವು ಹತ್ರ ಆಗ್ತೀರಿ. ಅವರ ಕಂಟೆಂಟ್ಗಳನ್ನ ಸಮಾಜಕ್ಕೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀರಲ್ಲ, ಅದು ಹೊಸಬರಿಗೆ ನೀವು ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ. ಸೊ ಆ ಪ್ರೋತ್ಸಾಹನ ಇನ್ನು ಮುಂದಕ್ಕೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ರಿ. ಇನ್ನು ಬಹಳಷ್ಟು ಜನ ಗಣೇಶ್ ರಾವ್ ಮೇಡಮು, ಸಂಗೀತ ಮೇಡಮು, ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ರಾವ್ ಬಹದ್ದೂರ್ ಸಾಹೇಬ್ರ ಜೊತೆ ಭಾಳ ಇದಾಗಿಲ್ಲ. ಇನ್ನು ವಿಕ್ರಿವಾಸು ನನ್ನ ಬಾಲ್ಯ ಸ್ನೇಹಿತ, ನಮ್ಮದು ಅವ್ರದ್ದು ತುಂಬ ಎಪಿಸೋಡ್ಗಳಿದ್ದಾವೆ. ಅದು ಸಿನಿಮಾನ ಹೊರತುಪಡಿಸಿ ನಮ್ಮ ಪರ್ಸನಲ್ ನನ್ನ ಅವರ ಗೆಳತನದಲ್ಲೂ ಕೂಡ ತುಂಬ ಇದ್ದಾವೆ. ಅಂದರೆ ಎಲ್ಲ ಒಂದು ಸಮಾನ ಮನಸ್ಕರು, ಸಮಾನ ಅಂದರೆ ಕಂಟಿನ್ಯೂಸ್ ಆಗಿ ಅವರುಗಳನ್ನೆಲ್ಲ ನೀವು ಜೊತೆಲಿ ಇಟ್ಕೊಂಡು ಮಾಡ್ತಾ ಇರೋದು ನಿಮ್ಮ ಅವರ ಬೌಂಡಿಂಗ್ ಏನು ಅನ್ನೋದು ಗೊತ್ತಾಗುತ್ತೆ ಕಾರ್ತಿಕ್. ಸೊ ಇದೇ ಥರ ಬೌಂಡಿಂಗ್ನ ಇಟ್ಕೊಳ್ಳಿ. ಇನ್ನೊಂದು ಅಷ್ಟು ಹೊಸ ಕಲಾವಿದರುಗಳನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿ. ನಾನು ನಿರ್ಮಾಪಕರಿಗೆ ಸರ್ ನಿರ್ಮಾಪಕರಿಗೆ ದಯಮಾಡಿ ನಿಮಗೆ ಒಂದು ಕೈ ಮುಗಿದು ಕೇಳ್ಕೊತೀನಿ. ಸಿನಿಮಾ ರಿಲೀಸ್ನ ಅವಾಗಲೇ ಮಾಡಬೇಕು, ಇವಾಗಲೇ ಮಾಡಬೇಕು, ಶಾಸ್ತ್ರಗಳು ಹೇಳ್ಬಿಟ್ಟಾರೆ, ಶಾಸ್ತ್ರದವ್ರು ಹೇಳೋದು ಅಂತ ಏನು ಮಾಡಬಹುದು ಅಲ್ವಾ? ವೆರಿ ಗುಡ್. ದಯಮಾಡಿ ಅಂಥದನ್ನ ಬಿಟ್ಬಿಟ್ಟು ಯಾವ ಸಿನಿಮಾ ನೋಡಿಕೊಂಡು ಅಂದರೆ ವ್ಯವಸ್ಥಿತವಾಗಿ, ಈಗ ಸ್ವಲ್ಪ ಮಳೆಗಾಲನೂ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ತಮ್ಮ ಮಗನೇ ಹೀರೋ ಆಗಿರೋದ್ರಿಂದ, ಆಮೇಲೆ ಅದ್ಭುತವಾಗಿ ನಟನೆ ಮಾಡಿರೋದ್ರಿಂದ ಅಂತ ನಾನೆಲ್ಲರೂ ಕೇಳಿರೋ ಪ್ರಕಾರ, ಆಮೇಲೆ ಆತನ ನಡವಳಿಕೆಯನ್ನು ನೋಡಿದಾಗ ಸ್ವಲ್ಪ ವ್ಯವಸ್ಥಿತವಾಗಿ ನೋಡಿಕೊಂಡು ಚಿತ್ರ ಬಿಡುಗಡೆ ಮಾಡೋದ್ರಿಂದ ಆತನ ಭವಿಷ್ಯ ಅದ್ರ ಮೇಲೆ ನಿಂತಿದೆ ಅನ್ನೋದನ್ನ ಇಷ್ಟು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಟು ಮಾನ್ಸ್ಟಾರ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಈ ಮೂವಿನಲ್ಲಿ ನವಾಜ್ ಜೊತೆ ನೆಗೆಟಿವ್ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೊಂದು ಜನ ಜೊತೆ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಇದು ಸ್ಟಾರ್ ಕ್ಯಾಸ್ಟ್ ಮೂವಿ ಅಂತ ಅನ್ನೋದು ತುಂಬಾ ಸೆಲೆಬ್ರಿಟಿಗಳೆಲ್ಲ ಇರೋದ್ರಿಂದ ನನಗೆ ಇನ್ನ ಬೇರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಸರ್, ನಮ್ಮ ಪುಟ್ಟರಾಜು ಸರ್ ಅಂತ ಆ ಥರ ತಂದೆ ಇವರು ಸಂತೋಷ ಪಡೆದಿರೋದಕ್ಕೆ ನಿಜವಾಗ್ಲೂ ನಮಗೆಲ್ಲ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅವ್ರ ಮಗನಿಗೋಸ್ಕರ ಒಂದು ಮೂವಿ ಮಾಡಬೇಕು, ಮೂವಿ ಇಂಡಸ್ಟ್ರಿ ಬರಬೇಕು, ಈ ತರ ಮಾಡಬೇಕು, ಆ ತರ ಮಾಡಬೇಕು ಅಂತ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ತರ ಒಬ್ಬ ಪ್ರೊಡ್ಯೂಸರ್ ನಮ್ಗೆ ನಿಜವಾಗ್ಲೂ ಮೂವಿ ಇಂಡಸ್ಟ್ರಿ ಬೇಕು ಅಂತ ನಾನು ನಿಜವಾಗ್ಲೂ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ತಳವಾದ ಕ್ಷಮೆ ಇರಲಿ. ಕಾರ್ತಿಕ್ ವೆಂಕಟೇಶ್ ಅವರು ಮೂಲತಃ ನನ್ನ ಸ್ನೇಹಿತರು ಮೊದಲನೇದಾಗಿ, ಹಾಗೂ ಅವ್ರ ಕೆಲಸ ನೋಡಿದ್ದೀವಿ. ನಮ್ಮದು ಒಂದು ಪ್ರೊಡಕ್ಷನ್, ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮುಹೂರ್ತ ಆಯಿತು, ಅದಕ್ಕೂ ಅವರೇ ಮ್ಯೂಸಿಕ್ ಮಾಡಿಕೊಡ್ತಾ ಇದ್ದಾರೆ. ಮಾನ್ಸ್ಟಾರ್ ಟೈಟಲ್ ತುಂಬ ವಿಶೇಷವಾಗಿದೆ. ಈಗ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ, ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾ ಒಂದು ಒಳ್ಳೆ ಹಂತಕ್ಕೆ ಹೋಗಲಿ. ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಸಮಸ್ಯೆಗಳು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ. ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಅಣ್ಣವ್ರ ಕಾಲದಿಂದ ಇವತ್ತಿನವರೆಗೆಲ್ಲ ಒಳ್ಳೆ ಸಿನಿಮಾಗಳೇ ಬಂದಿದೆ, ಬರ್ತಾನೆ ಇದೆ. ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾನ ಬಿಡುಗಡೆ ಮಾಡಬೇಕು, ಪ್ರಚಾರ ಮಾಡಬೇಕು, ಜನಗಳಿಗೆ ತಲುಪುವಂಥ ಕೆಲಸಗಳನ್ನ ಮಾಡಬೇಕು, ಜನಗಳು ಥಿಯೇಟ್ರಿಗೆ ಬಂದು ನೋಡೋ ಥರ ಕೆಲಸಗಳಾಗಬೇಕು. ಅದಕ್ಕೆ ಪ್ರೊಡ್ಯೂಸರು ಏನು ಅಪ್ ಟು ಫಸ್ಟ್ ಕಾಪಿ ಅಂತ ಅಂದ್ಬಿಟ್ಟು ಸಿನಿಮಾ ಮಾಡ್ತಾರೆ, ಅದನ್ನು ಹೊರತುಪಡಿಸಿ ರಿಲೀಸ್ಗೆ ಅಂತ ಒಂದು ಬಜೆಟ್ ಎತ್ತಿಡಬೇಕು. ಎತ್ತಿಟ್ಟು ಅದ್ರ ಪ್ರಕಾರವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಕನ್ನಡಿಗರು ಕೈ ಬಿಟ್ಟಿಲ್ಲ. ಕರ್ನಾಟಕ ಅಲ್ಲದೆ ಹೊರ ರಾಜ್ಯ, ಹೊರ ದೇಶಗಳಲ್ಲಿ ಇವತ್ತು ಸಿನಿಮಾನ ನೋಡ್ತಾ ಇದ್ದಾರೆ ಜನ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಅಂತ ಮಾಸ್ಟರ್ ತಂಡದವ್ರಿಗೂ ಕೇಳ್ಕೊತೀನಿ. ಯಾರೇ ಮಾಡಲಿ ಸಿನಿಮಾ, ಯಾರೇ ರಿಲೀಸ್ ಮಾಡಲಿ, ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ, ಒಂದು ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ರೀತಿಯಲ್ಲಿ ತಲುಪಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈ ಅವಕಾಶ ಮಾಡಿಕೊಟ್ಟಿದೆ ಡೈರೆಕ್ಟರ್ ಕಾರ್ತಿಕ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ಮತ್ತು ಪುಟ್ಟರಾಜಣ್ಣ ಅವ್ರಿಗೆ, ಪ್ರೊಡ್ಯೂಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ಕ್ಯಾರೆಕ್ಟರ್ ಬಂದು ಸ್ವಲ್ಪ ನೆಗೆಟಿವ್ನೇ, ಒಂಥರ ಅಷ್ಟು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಪಾರ್ಟ್ 1ನಲ್ಲಿ ಸ್ವಲ್ಪನೇ ಬರೋದು, ಬಟ್ ಪಾರ್ಟ್ 2ನಲ್ಲಿ ತುಂಬ ಲೀಡ್ನಲ್ಲಿದೆ. ಸೊ
ಅದನ್ನು ಇನ್ನೂ ರಿವೀಲ್ ಮಾಡಿಲ್ಲ ಇದು, ನಾನೇ ಫಸ್ಟ್ ಹೇಳುತ್ತಾ ಇದೆ. ಸೊ ಟೀಮ್ಗೆ ಮತ್ತು ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂತ ಇದ್ದೆ. ನಾನು ಒಂದಿನ ನೈಟ್ ಶೂಟು ಫೈಟ್ ಸೀನ್ ಆಗ್ತಾ ಇರುವಾಗ ನಮ್ಮ ತುರ್ಲ ಮಂಜುನಾಥ್ ಮಾಸ್ಟರ್ ಅವ್ರಿಗೆ ಏಟ್ ಬಿತ್ತು. ಒಬ್ಬ ಹೊಸ ಫೈಟರು ಗೊತ್ತಿಲ್ಲದೆ ಮಚ್ಚಿನಲ್ಲಿ ಹೊಡೆಯುವಾಗ ಸರ್ಗೆ ಏಟ್ ಬಿತ್ತು. ತುಂಬ ನೋವಿನಲ್ಲಿ ನೈಟ್ ಮಿನಿಮಮ್ ಅಂದರೆ ಒಂದು 2:30-3 ಗಂಟೆ ಆಗಿರಬೇಕು ಈ ಇನ್ಸಿಡೆಂಟು. ಬೆಳಗ್ಗೆ 7 ಗಂಟೆವರೆಗೂ ಆ ಫೈಟ್ ಸೀನ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಡ್ತೀನಿ. ಅದು ಟೀಮ್ಗೆ ಹೇಳೋದು ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀನಿ. ಮತ್ತು ಮೀಡಿಯಾ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು, ಮೂವಿನ ಇನ್ನೂ ಸ್ವಲ್ಪ ಒಳ್ಳೆ ಪ್ರಮೋಷನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಒಂದು ಆದರ್ಶಪ್ರಾಯವಾದ ಸಿನಿಮಾ ಅಂತ ಭಾವಿಸ್ತೀನಿ. ಪುಟ್ಟರಾಜ ರೆಡ್ಡಿ ಅವರು ಮೊದಲ ಸಿನಿಮಾ ತಮ್ಮ ಮಗನಿಗೋಸ್ಕರ ಮಾಡಿದ್ದಾರೆ. ಪುಟ್ಟರಾಜ ರೆಡ್ಡಿ ಅವರು ನನಗೆ ತುಂಬ ವರ್ಷಗಳಿಂದ ರಾಜಕೀಯ ಸ್ನೇಹಿತರು. ಅವರಿಗೆ ಶುಭವಾಗಲಿ. ಅವ್ರ ಮಗ ಮಾತಾಡುವಾಗ ಬಹಳ ಭಾವುಕನಾದ. ಯಾಕಂದರೆ ನಿಜವಾಗ್ಲೂ ದ ರಿಯಲ್ ಹೀರೋ ಅಂದರೆ ಫಾದರೇ. ಮಕ್ಕಳಿಗೆ ದ ರಿಯಲ್ ಹೀರೋ ಫಾದರ್. ಹಾಗಾಗಿ ಎಲ್ಲ ತಂದೆನೂ ತಮ್ಮ ಮಕ್ಕಳಿಗೆ ಏನಾದರೂ ಒಂದು ತ್ಯಾಗ ಮಾಡ್ತಾ ಇರ್ತಾರೆ. ಆ ಒಂದು ತ್ಯಾಗದ ಪ್ರತೀಕ ಮಾಸ್ಟರ್ ಸಿನಿಮಾನ ಮಗನಿಗೋಸ್ಕರ ಮಾಡಿದ್ದಾರೆ. ಮತ್ತು ಲಕ್ಷ್ಮೀಕಾಂತ್ ಕೂಡ ಒಂದು ಒಳ್ಳೆ ವಿಲನ್ ಪಾತ್ರ ಇದನ್ನು ಮಾಡಿದ್ದಾರೆ. ನಮ್ಮ ಕಾರ್ತಿಕ್ ವೆಂಕಟೇಶ್ ಇವತ್ತೇನೋ ಸ್ವಲ್ಪ ಅವರ ಮಾತಿಗೆ, ಬುಲೆಟ್ ಟ್ರೈನ್ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕೊಂಡಿದ್ರು ಅಲ್ಲ ಕಾರ್ತಿಕ್ ಸ್ವಲ್ಪ ಬ್ರೇಕ್ ಹಾಕೊಂಡು ಮಾತಾಡಿದ್ರು. ಇವತ್ತು ತುಂಬಾ ಕಷ್ಟಪಟ್ಟು ಬ್ರೇಕ್ ಹಾಕೊಂಡು ಮಾತಾಡಿದ್ದಾರೆ. ಸೊ ಅವರ ಸಿನಿಮಾದಲ್ಲಿ ನಾನು, ನಮ್ಮ ವಿಕ್ಟ್ರಿ ವಾಸು, ಅನಿಲ್ ಸಂಗೀತ ಅವರಲ್ಲೂ ಒಂಥರ ಆಸ್ಥಾನ ಕಲಾವಿದಿದ್ದಾಗೆ ಅವರೆಲ್ಲ ಸಿನಿಮಾಗಳನ್ನು ನಾವು ಪಾತ್ರ ಮಾಡಿದ್ರಿ. ವೆಂಕಟೇಶ್ ಅವರ ಒಂದು ಒಳ್ಳೆ ಗುಣ ಅಂದ್ರೆ ಎಲ್ಲ ನಮ್ಮ ಕನ್ನಡದ ಕಲಾವಿದರನ್ನ ಆರಿಸಿ ಸೆಲೆಕ್ಟ್ ಮಾಡಿ ಅವರು ನಮಗೆ ಒಂದು ಪಾತ್ರಗಳನ್ನ ಕೊಡ್ತಾರೆ. ಕಾರ್ತಿಕ್ ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾವ ಸಿನಿಮಾಗಳು ಕೂಡ ಬಹಳ ಬೇಗ ಮುಗಿಸ್ತಾರೆ. ಯಾಕಂದ್ರೆ ಅವರೇ ಡೈರೆಕ್ಷನ್ನು, ಸ್ಕ್ರಿಪ್ಟು, ಮ್ಯೂಸಿಕ್ಕು, ಎಡಿಟಿಂಗು ಎಲ್ಲ ಇರೋದ್ರಿಂದ ಸಿನಿಮಾ ಬೇಗ ಮುಗಿಯುತ್ತೆ. ಅವರ ಜೊತೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟ್ರು, ಅವರಿಗೆ ಶುಭವಾಗಲಿ. ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ದಯವಿಟ್ಟು ಮಾಧ್ಯಮದವರು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ರಿಲೀಸ್ ಆದ್ಮೇಲೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ತಾವು ಕ್ಯಾಪ್ಷನ್ ಹಾಕಿದ್ರೆ ಇಡೀ ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಮಾನ್ಸ್ಟರ್ ಟೀಮ್ಗೆ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಮಾಡಿದ್ದೀನಿ. ಒಂದು ಮುಸ್ಲಿಂ ಪಾತ್ರ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ ಈ ಪಾತ್ರ. ಈ ಸಿನಿಮಾದಲ್ಲಿ ನಮ್ಮ ಪುಟ್ಟ ಸರ್ ಆಗಲಿ, ನಮ್ಮ ಮಗ ಸಂತೋಷ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಫಸ್ಟು ಸರ್ ಯಾರು ಸರ್ ಹೀರೋ ಅಂದರೆ ಇವರೇ ಅಂದರು. ಸರ್ ಇಷ್ಟು ಹುಡುಗ ಹೆಂಗೆ ಸರ್ ಹೀರೋ ಅಂದ ತಕ್ಷಣ ಇಲ್ಲ ಕತೆ ಹೆಂಗಿದೆ ಸರ್ ಅಂತ. ಆಮೇಲೆ ಹುಡುಗನ ಆ್ಯಕ್ಟ್ ಮಾಡೋದು ನೋಡಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಪುಟ್ಟರಾಜ ಸರ್ ಅವರೇ ನಿಂತ್ಕೊಂಡು ಏನು ಬೇಕು ನಿಮಗೆ ಅಂತ ಮೊದಲು ನಮ್ಮನ್ನು ಕೇಳೋ. ಒಳ್ಳೆ ಪ್ರೊಡ್ಯೂಸರ್ ಅಂತಾನೆ ಇರಲಿಲ್ಲ, ಒಂದು ಬ್ರದರ್ ಥರ ನಮಗೆಲ್ಲ ಹ್ಯಾಂಡ್ ಮಾಡಿದ್ರು. ಕಾರ್ತಿಕ್ ಸರ್ ಜೊತೆಲಿ ನಾನಿತ್ತು 5ನೇ ಸಿನಿಮಾ. ಎಲ್ಲ ಸಿನಿಮಾದಲ್ಲಿ ನನಗೆ ಒಳ್ಳೆ ಪಾತ್ರ ಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಸರ್. ಆಮೇಲೆ ನಮ್ಮ ಉಮೇಶ್ ಮಂಕಡ್ ಸರ್ ಅಲ್ಲಿ ಕೊನೆಗೆ ಕೂತಿದ್ದಾರೆ, ಅವ್ರಿಗೂ ನಮಸ್ಕಾರ. ಎಲ್ಲರೂ ಒಳ್ಳೆಯದಾಗಲಿ. ಚಿಕ್ಕಣ್ಣ ಸರ್ ಬಂದಿದ್ದಾರೆ, ನಿಮ್ಮ ವಿನಯ್ ಸರ್ ಇದ್ದಾರೆ. ಅಯ್ಯೋ ಸಾರಿ ಸರ್, ವಿನಯ್ ಅವರೇ ನಮಗೆಲ್ಲ ಡೈಲಾಗ್ ಎಲ್ಲ ಒಳ್ಳೆ ಒಳ್ಳೆ ಡೈಲಾಗ್ ಸ್ಪಾಟ್ನಲ್ಲಿ ತುಂಬ ನಮಗೆ ಹೆಂಗೆ ಬೇಕು ಅಂತ ನಮಗೆಲ್ಲ ತಿದ್ದಿ ಮಾಡಿ ನಾವು ಬೆಳಿಬೇಕಂದ್ರೆ ಡೈಲಾಗೇ ನಮಗೆ ಮುಂದೆ. ತುಂಬ ಥ್ಯಾಂಕ್ಸ್ ವಿನಯ್ ಸರ್. ಎಲ್ಲರಿಗೂ ನವಾಜ್ ನನ್ನ ಮಗನ ಪಾತ್ರ ಮಾಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸೊಸೆನೂ ಬಂದು ಕೂತವ್ರೆ ಇಲ್ಲೇ ಹಿಂದೆ. ಆಮೇಲೆ ಒಂದು ಮಾತೇನೆಂದರೆ, ನನಗೂ ಈ ವೇದಿಕೆ ಮೇಲೆ ಬಂದು ಇವತ್ತು ನಾನು ಕೂತ್ಕೊಂಡಿದ್ದೀನಿ ಅಂದರೆ ನಮ್ಮ ಸುಬ್ರಹ್ಮಣ್ಯ ಸರ್ ಫಸ್ಟ್ ನನಗೆ ಅವಕಾಶ ಕೊಟ್ಟಿದ್ದೆ ಒಂದು 15 years ಬ್ಯಾಕ್. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಇವತ್ತು ನೋಡ್ತಾ ಇದ್ದೀನಿ, ಭಾಳ ಖುಷಿ ಆಯ್ತು ನನಗೆ. ನಮಸ್ಕಾರ ಸರ್, ನಿಮ್ಮ ಕಡೆಯಿಂದ ನಾನು ಅನ್ನ ತಿಂತ ಇದ್ದೀನಿ ಇಂಡಸ್ಟ್ರಿಲಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಅನಂತಪೂರ್ವಕ ನಮಸ್ಕಾರಗಳು. ನಾನು ಈ ಸಿನಿಮಾದಲ್ಲಿ ಗಣೇಶ್ ರಾವ್ ಸರ್ ಅವರ ಮಗನ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಮೈನ್ ವಿಲನ್ ಆಗಿ ಮಾಡಿದ್ದೀನಿ. ನನ್ನ ತಂದೆಯವರು MLA ಕ್ಯಾರೆಕ್ಟರ್ ಆಗಿ ಇದರಲ್ಲಿ
ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಕಷ್ಟಪಟ್ಟು ಆ ಕಷ್ಟನೆಲ್ಲ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ಗೆ ಮತ್ತೆ ನಿರ್ದೇಶಕರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರ್ ಹೆಂಗೆ ಅಂತಂದ್ರೆ ತುಂಬಾ ಫಾಸ್ಟ್ ನೈಟ್ 2 ಗಂಟೆ ಆದ್ರೂ ನಮ್ಮ ಹತ್ರ ಸಾಂಗ್ ಶೂಟ್ ಮಾಡೋಸ್ತಾನೆ ಇರ್ತಿದ್ರು. ಥ್ಯಾಂಕ್ಸ್ ಹೇಳಕ್ ಹೇಳ್ತಾ ಕಾರ್ತಿಕ್ ಸರ್ಗೆ ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಬನ್ನಿ, ಎಲ್ಲರೂ ಸಹಕಾರ ಮಾಡಬೇಕು. ಮುಖ್ಯವಾಗಿ ಮಾಧ್ಯಮದವರು ನಮ್ಮ ಸಿನಿಮಾ ಬಗ್ಗೆ ಸ್ವಲ್ಪ ಇದು ಮಾಡಿ. ತುಂಬಾ ಕಷ್ಟಪಟ್ಟು ನಮ್ಮ ಪ್ರೊಡ್ಯೂಸರು ಅವ್ರು ಯಾವ ತರ ಅಂತಂದ್ರೆ ನೀವು ನೋಡ್ಬೋದು, ಹೋಟ್ಲು ಬಂದ್ರೆ ತಟ್ಟೆ ತೊಳಿತಿರ್ತಾರೆ, ಊರ್ಗೋದ್ರೆ ಹಸು ಮೇಯಿಸ್ತಿರ್ತಾರೆ, ವ್ಯವಸಾಯ ಮಾಡ್ತಾರೆ. ಆ ತರ ವ್ಯಕ್ತಿ ಈ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಶಿಖರ ಅವರು ಸಿರಿ ಮ್ಯೂಸಿಕ್ ನ ಸಂಸ್ಥಾಪಕರು. ನಮ್ಮ ಸಿನಿಮಾದ ಹಾಡುಗಳು, ಟೀಸರ್, ಟ್ರೈಲರ್ ಎಲ್ಲ ಅವರ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗಿದೆ ಮತ್ತು ಒಂದು ಜೋರಾದ ಚಪ್ಪಾಳೆ ಬರಬೇಕು. ನೆನ್ನೆಶ್ವರ ಹುಟ್ಟಿದ ಹಬ್ಬ ಆಗಿದೆ. ಸೊ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ರಿಲೇಟೆಡ್ ವಿಷಯಸ್ ಅಂತ ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯರೆಲ್ಲರಿಗೂ ನಮಸ್ಕಾರ. ಮಾನ್ಸ್ಟರ್ ತುಂಬ ಅದ್ಭುತವಾಗಿದೆ. ನಾನು ಫಸ್ಟು ಕಾರ್ತಿಕ್ ವೆಂಕಟೇಶ್ ಸ್ಟಾರ್ಟಿಂಗ್ ಏನು ಹೇಳಿದ್ರೆ ಅಂದರೆ, ಸರ್ ಇದರಲ್ಲಿ ಒಂದು 5 ಸಾಂಗ್ ಇದೆ ಅಂದರು. ನೆಕ್ಸ್ಟು ಇಲ್ಲ 7 ಸಾಂಗ್ ಇದೆ ಅಂದರು. ನೆಕ್ಸ್ಟು 9 ಸಾಂಗ್ ಇದೆ ಅಂದರು. ಆಮೇಲೆ ಇಲ್ಲಿ ನೋಡ್ತೀನಿ ಕಲಾವಿದ್ರ ದಂಡೆಲ್ಲ ನೋಡಿದಾಗ ಅದೂ ಕಡಿಮೆ ಐತೆ ಅಂತ ಅನ್ನೋ ಥರ ಅನ್ಸುತ್ತೆ. ತುಂಬಾ ಅದ್ಭುತವಾಗಿ ಹಾಡುಗಳು ಬಂದಿದೆ. ದಯವಿಟ್ಟು ಸಿರಿ ಮ್ಯೂಸಿಕ್ ಅಲ್ಲಿ ನೋಡಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಅಪ್ಪುನ ಅಂತಾರೆ ಪವರ್ ಸ್ಟಾರ್, ದರ್ಶನ್ ಅಂತಾರೆ ಚಾಲೆಂಜಿಂಗ್ ಸ್ಟಾರ್, ನಮ್ ಸಂತಣ್ಣ ಅನ್ಬೇಕು ಮಾನ್ ಸ್ಟಾರ್. ಅಪ್ಪುದೊಂದು ಸಾಂಗ್ ಹೇಳ್ತೀನಿ. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ, ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನೋ, ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಥ್ಯಾಂಕ್ ಯು. ಅಲ್ಲ, ನಾಚಿಕೆ ಆಗ್ತಾರೆ ಅಂತಾನೆ ಸೆಕೆಂಡ್ ರೋಲ್ ನಿಂತಿರೋದು ಅಣ್ಣ. ಇಲ್ಲ, ಏನಂದ್ರೆ ನಾನು ಬೇರೆ ಸಿನಿಮಾಗಳಿಗೆ ಬಂದಾಗ ಮನೋಣ ಆಗಿರ್ಬೋದು, ಮೋಕ್ಷಣ ಆಗಿರ್ಬೋದು ಎಲ್ಲ ಅಂತಿದ್ರು. ನಾವು ಎಲ್ಲ ಬರ್ತೀಯ, ಡೈಲಾಗ್ ಹೇಳ್ತೀಯ, ನಿಂದೆವಾಗ್ಲೂ ಸಿನಿಮಾ ಬರುತ್ತೆ ಅಂತ. ಆ ಚಾಮುಂಡಿ ತಾಯಿ ಅಲ್ಲ ಕಂಡ್ಬಿಟ್ಟಿದ್ದಾರೆ. ಇವಾಗ ನನ್ನ ಸಿನಿಮಾ ಬಂದಿದೆ ಅಣ್ಣ, ಒಳ್ಳೆ ಪತ್ರ ಮಾಡಿದೀನಿ, ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂತಿದೀನಿ ಅಷ್ಟೇ. ಆದ್ರೆ ಬೇರೆ ಸಿನಿಮಾಗಳಿಗೆ ಹೋಗಿ ಡೈಲಾಗ್ ಹೇಳೋದ್ರೆ 2 ನಿಮಿಷ ಠಕ್ 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 ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಅದೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆದ್ರೆ ನಾವು ಒಂದೇನೋ ಒಂದು ಮಾಡಿದಾಗ ಅದು ಹೆಂಗಿರ್ತಂದ್ರೆ ಒಂಥರ ನಡುಕ್ತಾ ಇರುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ. ಅದು ಏನೋ ಒಂದು ಮಾಡಿದೀನಿ, ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಈ ಕೇಳ್ಕೊಳಕ್ಕೆ ಒಂಥರ ನಡುಕ್ತಾ ಇರುತ್ತೆ. ಸೊ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ನಮ್ಮ ಪ್ರೊಡ್ಯೂಸರ್ ಪುಟ್ಟರಾಜ್ ಅವರಾಗಿರ್ಬೋದು, ಡೈರೆಕ್ಟರ್ ನಮ್ಮ ಆರೋನ್ ಕಾರ್ತಿಕ್ ಆಗಿರ್ಬೋದು. ಸಿನಿಮಾ ಬಂದ್ಬಿಟ್ಟು ನಾರ್ಮಲ್, ಇವಾಗ ಏನೋ ನಾರ್ಮಲ್ ಹೋದ್ವಿ, ಸಿನಿಮಾ ನೋಡಿದ್ವಿ, ಬಂದ್ವಿ, ಆತರ ಏನಿರಲ್ಲ. ಒಳ್ಳೆ ಕಾನ್ಸೆಪ್ಟ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆದ್ರೆ ನಮ್ ಧರ್ಮಣ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಒಪ್ಕೊಳ್ಳಲ್ಲ. ಅವರಿಗೆ ಸಿನಿಮಾ ಜನಕ್ಕೆ ಯಾವ ಇಷ್ಟ ಆಗುತ್ತೆ ಆ ಸಿನಿಮಾನೇ ಒಪ್ಕೊಳ್ಳೋದು. ಇವರು ಈ ಸಿನಿಮಾದಲ್ಲಿ ಮಾಡ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಡೈಲಾಗ್ ಹೇಳಕ್ಕೆ ನನಗೆ ಏನೋ ಒಂಥರ ಸೀರಿಯಸ್ ಆಗಿ ಭಯ ಆಗ್ತಿದೆ ಇವತ್ತು. ಆದ್ರೆ ಒಂಚೂರು ಜೋಶ್ ಕೊಡ್ರಿ, ಏನೋ ಒಂದು 2 ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ನನ್ನ ಸಿನಿಮಾ. ನವಾಜ್ ಕಾರ್ತಿಕ್ ಬಗ್ಗೆ ಹೇಳು ಅಣ್ಣ. ಚಿಕ್ಕಮಕ್ಕಳು ನೋಡಿದ್ರೆ ಆಗ್ಬಿಡ್ತಾರೆ ಡರು, ಚಿಕ್ಕಮಕ್ಕಳು ನೋಡಿದ್ರೆ ಆಗ್ಬಿಡ್ತಾರೆ ಡರು. ಇಲ್ಲಿರೋ ಪ್ರತಿಯೊಬ್ರು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಮಾಸ್ಟರ್. ಆಕ್ಟಿಂಗ್ ಮಾಡ್ತೀನಿ, ನಾವು ಒಂದ್ಸರಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಂತ ಇರ್ತೀನಿ. ಆ ಒಂದು ಚಾನ್ಸ್ ನಮ್ಮ ಪುಟ್ಟರಾಜ್ ಅವರಾಗಿರ್ಬೋದು, ನಮ್ಮ ಆರೋನ್ ಕಾರ್ತಿಕ್ ಆಗಿರ್ಬೋದು, ಬನ್ನಿ ಯಾವ್ದಾರು ಒಂದ್ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಕೊಟ್ರು. ಅವ್ರು ಖುಷಿ ಪಟ್ಟಿದ್ದಾರೆ. ನಮ್ ಕೆಲಸ ಏನಿದೆ, ನಮ್ಗೆ ಯಾರು ಚಾನ್ಸ್ ಕೊಟ್ಟಿರ್ತಾರೆ, ಯಾರು ನಮ್ಮನ್ನ ಕರ್ಬಿಟ್ಟು ನಿಮ್ಗೆ ಒಂದ್ಸರಿ ನೋಡೋಣ ಹೋದ್ರೆ ಏನ್ ಮಾಡ್ತೀರಾ ಅಂತ ಅಂತಾರೆ, ಅವ್ರಿಗೆ ಖುಷಿ ಪಡಿಸ್ಬೇಕು. ಇವ್ರುಗಳು ಖುಷಿ ಪಟ್ಟಿದ್ದಾರೆ ಅಂದ್ರೆ, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಖುಷಿ ಪಟ್ಟಿದ್ದಾರೆ ಅಂದ್ರೆ 100% ಆಡಿಯನ್ಸ್ ಖುಷಿ ಪಡ್ತೀರಾ. ಪ್ರತಿಯೊಬ್ರು ಒಂದ್ಸಲ ಬಂದ್ಬಿಟ್ಟು ನಾನು ಇಷ್ಟೇ ಕೇಳೋದು. ನಾನು ಇವಾಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಬನ್ನಿ ಸಿನಿಮಾ ನೋಡಿ, ಬರಲೇಬೇಕು, ಎಲ್ಲರೂ ಬರಲೇಬೇಕು, ಸಿನಿಮಾ ನೋಡ್ಲೇಬೇಕು. ಬೈ ಟ್ರೈಲರ್ ನೋಡಿ,
ಚೆನ್ನಾಗಿದೆ ಸಿನಿಮಾ, ಕಾನ್ಸೆಪ್ಟ್ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಬಂದ್ಬಿಟ್ಟು ಒಂದೇ ಒಂದ್ಸಲ ಎಲ್ಲರೂ ಕೈ ಹಿಡಿರಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೇಳ್ಕೊಂತ ಇದ್ದೀನಿ ನಾನು, ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಅಂದ್ಬಿಟ್ಟು. ತುಂಬಾ ಭಯ ಆಗ್ತಿದೆ, ಆದ್ರೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮೊದಲನೇ ಸಿನಿಮಾ ಮಾಡ್ತಾರೆ, ಇನ್ನ ದೇವ್ರ ಶಕ್ತಿ ಕೊಡ್ಲಿ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಇನ್ನ ದೊಡ್ಡ ದೊಡ್ಡ ಹೀರೋ ಇದ್ದಲ್ಲ. ಒಂದು ಕನಸಿದೆ ಅವ್ರಿಗೆ, ಅಂದ್ರೆ ಮೊದಲನೇ ಸಿನಿಮಾ ಐತಿ ಜನ ಸಕ್ಕತ್ತಾಗಿ ಬರ್ಬೇಕು, ಮತ್ತೊಂದು ಮಾಡೋಣ ಅಂತ. ಇದು ಮೊದಲನೇ ಸಿನಿಮಾ ನಾನು, ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇದು. ನೆಕ್ಸ್ಟ್ ಸಿನಿಮಾ ಇನ್ನ ಸಕ್ಕತ್ತಾಗಿ ಮಾಡೋಣ, ಎಲ್ಲ ಟೆಕ್ನಿಷಿಯನ್ಸ್ಗಳು ಇನ್ಕ್ಲೂಡ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡೋಣ ಅಂತ. ಒಳ್ಳೇದಾಗಿ ನಿಮ್ಮ ಕನಸು ನನಸಾಗಲಿ ಅಣ್ಣ. ಮತ್ತೆ ನಿಮ್ಮ ಮಗನು ಕೂಡ ಈ ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇದ್ದೀರಾ, ಅವರು ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಿ. ಇಲ್ಲೆಲ್ಲರೂ ನನ್ನ ತಂದೆ ಜೊತೆ ಸ್ನೇಹಿತರೆ. ಮತ್ತೆ ಮಂಜು ಮಾಸ್ತರ್, ನಾನು ಅವಾಗ ಪೊಲೀಸ್ ಸ್ಟೋರಿನಲ್ಲಿ ಅಪ್ಪನ ಜೊತೆ ಮಾಡಿದಾಗ ನಾನು ತುಂಬಾ ಚಿಕ್ಕವನು, ಅವಾಗ ಬಂದು ನೋಡಿದ್ದು. ಹೌದೌದು, ಅವಾಗ ನಾನು ಶೂಟಿಂಗ್ ಬಂದು ನೋಡಿದ್ದು. ನಿಮ್ಮ ತಿರ್ಗಾ ನೋಡಿ ಖುಷಿ ಆಯ್ತು. ಮತ್ತೆ ನನ್ನ ಬ್ರದರ್ ಅಂತ ಧರ್ಮಕೀರ್ತಿರಾಜ್ ಅವರು ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಇನ್ನೊಂದು ಹೇಳ್ತೀನಿ, ಇವತ್ತು ಅಂದ್ರೆ ಎಲ್ಲ ದೊಡ್ಡ ಚಿತ್ರಗಳೇ ಬರಬೇಕು, ಮತ್ತೊಂದು ಹೆಸರು ಹೇಳಕ್ ಇಷ್ಟಪಡಲ್ಲ. ಇದೇ ತರ ಇರಬೇಕು ಸಿನಿಮಾ, ಇದೇ ತರ ಪ್ರಾಜೆಕ್ಟ್ ಆಗ್ಬೇಕು, ನಮ್ಗೆ ಇದೇ ತರ ಸಾಂಗ್ ಇರಬೇಕು, ಮೇಕಿಂಗ್ ಇರಬೇಕು. ಆನೆ ಬರ ಆನೆಗೆ, ಇರುವೆ ಬರ ಇರುವೆ ಬರ ಎಷ್ಟಾಗುತ್ತೋ ಅಷ್ಟರಲ್ಲೇ ಸಿನಿಮಾ ಮಾಡಿರ್ತಾರೆ. ಆನೆ ಬರ ಕೋಟಿಯಂಗಟ್ಲೆ, 100 ಕೋಟಿ 150 ಕೋಟಿ ಈ ತರ ಸಿನಿಮಾಗಳು ಹಾಕ್ಬಂದು ಮಾಡಿದಾಗ ನೀವು ಬರೀ ಅಂತ ಸಿನಿಮಾ ಮಾತ್ರ ಹೋಗಿ ಸಪೋರ್ಟ್ ಮಾಡಕ್ ಇಷ್ಟಪಡ್ತೀರಾ. ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ಸ್ ಇರುತ್ತೆ, ಹೋಗಿ ಸಿನಿಮಾ ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇದು ಒಳ್ಳೆ ಸಿನಿಮಾನ ಇಲ್ವಾ ಅಂತ. ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ರಿವ್ಯೂ ಕೊಡ್ತಾನೆ, ಯಾರೋ ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಮಾತಾಡ್ತಾನೆ, ಅದ್ರ ಬಗ್ಗೆ ಯಾರೋ ಒಬ್ಬ ರಿವ್ಯೂ ಮಾಡ್ತಾನೆ ಅಂದ ತಕ್ಷಣ ಈ ಸಿನಿಮಾ ಚೆನ್ನಾಗಿಲ್ಲಪ್ಪ ಬಿಟ್ಬಿಡು, ಇಲ್ಲಿಗೆ ಹೋಗೋದು ಬೇಡ ಅಂತ. ಅವ್ನು ಯಾರೋ ಹೇಳ್ದ, ಅವ್ನ ತಲೆ ಏನೋ ಬೇರೆ ಇರುತ್ತೆ, ಅದಕ್ಕೋಸ್ಕರ ಅವ್ನಿಗೆ ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗ್ಬೋದು ಆ ಸಿನಿಮಾ. ದಯವಿಟ್ಟು ಚಿತ್ರವನ್ನು ನೋಡಿದಾಗ ಚಿತ್ರಮಂದಿರಗಳು ಉಳಿಯುತ್ತೆ, ಈ ತರ ಹೊಡೆದಾಕೊಡೋ ಪರಿಸ್ಥಿತಿ ಬರಲ್ಲ ನಮ್ಗೆ. ಮುಂದಿನ ದಿವಸಗಳಲ್ಲಿ ನಮ್ಮಂತ ಯಂಗ್ಸ್ಟರ್ಸ್ಗಳು ಇವಾಗ ನಾವೆಲ್ಲ ಬೆಳಿತಾ ಇದೀವಿ ಅಂತ ಹೇಳಿದ್ರೆ ನಮಗೂ ಭಯ ಆಗುತ್ತೆ. ನೋಡಪ್ಪ ದೊಡ್ಡ ಸಿನಿಮಾಗಳೇ ಬಂತು, ಹಿಂಗೆ ಹೋಗ್ತದೆ, ಇವಾಗ ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಮಾಡಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಚಿತ್ರರಂಗ ಉಳಿಸ್ಬೇಕು ಅಂತ ಹೇಳಿದ್ರೆ ಜನಗಳೆಲ್ಲ ಬಂದು ಮನೆಯಿಂದ ಆಫೀಸ್ ಆಗಿರ್ಬೋದು ಮತ್ತೊಂದು ಎಲ್ಲ ಕೆಲಸಗಳಿರುತ್ತೆ, ನಾವು ಅದನ್ನ ಅರ್ಥ ಮಾಡ್ಕೊತೀವಿ. ಇದೇ ಒಂದು 10 ವರ್ಷದ ಮುಂಚೆ ಯಾವುದು ಸೋಷಿಯಲ್ ಮೀಡಿಯಾ ಮತ್ತೊಂದು ಯೂಟ್ಯೂಬ್ ಚಾನಲ್ಸ್ ಏನೂ ಇರಲಿಲ್ಲ. ಬರೀ ಮೀಡಿಯಾದಲ್ಲಿ ಮಾತ್ರ ತೋರಿಸೋರು ಈ ತರ ಸಿನಿಮಾ ಬರ್ತಿದೆ ಹೋಗಿ ನೋಡಿ ಅಂತ. ಅವತ್ತು ನೀವೆಲ್ಲರೂ ಹೋಗಿ ನೀಟಾಗಿ ಕೂತ್ಕೊಂಡು 2 ಗಂಟೆ ಸಿನಿಮಾ ನೋಡ್ತಿದ್ದೆ, ಆಶೀರ್ವಾದ ಮಾಡ್ತಿದ್ರಿ, ಇಲ್ಲಿ ಗಂಟೆ ಬೆಳೆಸ್ಕೊಂಡ್ ಬಂದಿರ. ಇವತ್ತು ಬಂದಿರೋರೆಲ್ಲ ಅವತ್ತು ನೀವು ಆಶೀರ್ವಾದ ಮಾಡಿದ್ದು, ಇವತ್ತೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಾಗಿದ್ದಾರೆ. ಅದೇ ರೀತಿ ನಮ್ಮಂತ ಹೊಸಬ್ರು ಬಂದಾಗ ನೀವು ಎಂಟರ್ಟೈನ್ ಮಾಡಬೇಕು, ಎಂಕರೇಜ್ ಮಾಡಬೇಕು, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಪಾಸ್ ಮಾಡಬೇಕು. ಬರೀ ಕೆಟ್ಟ ರಿವ್ಯೂಗಳೇ ಕೆಟ್ಟ ಕಮೆಂಟ್ಸ್ಗಳೇ ಪಾಸ್ ಮಾಡ್ಕೊಳಕ್ ಬಂದ್ರೆ ನಮಗೂ ಎಲ್ಲೋ ಕಡೆ ಬೇಜಾರಾಗುತ್ತೆ, ನಾವು ಒಂದು ಸ್ವಲ್ಪ ಕುಗ್ಗೋ ತರ ಬರ್ತೀವಿ. ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ, ಎಲ್ಲರೂ ಎಂಕರೇಜ್ ಮಾಡಿ, ಎಲ್ರಿಗೂ ಒಳ್ಳೇದಾಗಿ. ಆಲ್ ದ ಬೆಸ್ಟ್. ನಾನು ಹೇಳೋದು ಮಾತಾಡಿ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನೀಡಲಿಕ್ಕೆ ಬಹಳಷ್ಟು ಬೇರೆ ಬೇರೆ ಸಿನಿಮಾದವರು ಕೂಡ ನಮ್ಮ ಜೊತೆ ಆಗಿದ್ದೀರಾ. ಎಲ್ಲ ಬೇರೆ ಬೇರೆ ಫಿಲ್ಮ್ ಟೀಮ್ಸ್ ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಇನ್ನು ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರ